ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, HSTR ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ C&R ರೂಲ್ ಅನ್ನುವಂಥದ್ದು ಹೊರಬಿದ್ದಿರುವಂಥದ್ದು. ಈ C&R ರೂಲ್ ಪ್ರಕಾರ ಯಾವುದಕ್ಕೆ ಎಷ್ಟು ಅಂಕಗಳನ್ನು ಅಥವಾ ಪರ್ಸೆಂಟೇಜನ್ನು ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋದಾದರೆ, ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ 85% ಅಂದರೆ 85ರಷ್ಟು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಥವಾ CET ಎಕ್ಸಾಮಲ್ಲಿ ಪಡ್ಕೊಳ್ಳುವಂತಹ ಮಾರ್ಕ್ಸನ್ನು 85ಗೆ ಕನ್ಸಿಡರ್ ಮಾಡಿರುವಂಥದ್ದು. ಹಾಗೆ ಪದವಿಯಲ್ಲಿ 13% ತೆಗೆದುಕೊಂಡ್ರೆ B.Ed ಅನ್ನು 2%ಗೆ ಮಿನಿಮೈಸ್ ಮಾಡಿರೋದು. ಟೋಟಲಿ 100% ನಾವಿಲ್ಲಿ ನೋಡ್ಬೋದು. ಆದರೆ ಹೆಚ್ಚಿನ ಆದ್ಯತೆ ಅನ್ನುವಂಥದ್ದು ಯಾವುದಕ್ಕೆ ಕೊಟ್ಟಿದ್ದಾರಪ್ಪ ಅಂದರೆ CET ಎಕ್ಸಾಮಿಗೆ ಕೊಟ್ಟಿರುವಂಥದ್ದು. ಇದು ಕೂಡ ನಿಮ್ಮ ಬೇಡಿಕೆ ಆಗಿತ್ತು. ಬಹಳ ದಿನಗಳಿಂದನೇ ಇದಕ್ಕೆ ಹೋರಾಟನೂ ಕೂಡ ನಡೀತಾ ಇತ್ತು. CETಗೆ ಹೆಚ್ಚಿನ ಅಂಕಗಳನ್ನು ಕೊಡ್ರಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ C&R ರೂಲ್ ಅನ್ನುವಂಥದ್ದು ಹೊರಬಿದ್ದಿರುವಂಥದ್ದು. ಈಗ ನಿಮ್ಮ ಫೋಕಸ್ ಏನಿದ್ರು ಕೂಡ ನೀವು ಈ ಒಂದು CET ಎಕ್ಸಾಮ್ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ರೀಸೆಂಟ್ ಈಗ ಸದ್ಯದರಲ್ಲೇ ನೋಟಿಫಿಕೇಶನ್ ಆಗಲಿರುವಂತಹ ಪೋಸ್ಟ್ಗಳವು ಯಾವ್ಯಾವ ಪೋಸ್ಟ್ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆಯಪ್ಪ ಅಂದರೆ HSTR, GPSTR ಮತ್ತು PSTR ಮೂರು ಕೂಡ ನೋಟಿಫಿಕೇಶನ್ ಆಗ್ತವೆ. ಇದು HSTR ಸಂಬಂಧಪಟ್ಟಂತಹ ಒಂದು C&R ರೂಲ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ, ಈ ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ವಿಷಯದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಜಿಯೋಗ್ರಫಿ ಅನ್ನುವಂಥದ್ದು ಒಂದು ಮಾಸ್ಟರ್ ಸಬ್ಜೆಕ್ಟು ಕೂಡ ಆಗಿರುತ್ತೆ. ಹಲವಾರು ಕ್ವಶನ್ಸ್ಗಳನ್ನು ಈ ಒಂದು ಎಕ್ಸಾಮಲ್ಲಿ ನಾವು ಕೇಳೋದನ್ನು ನೋಡ್ಬೋದು. ಅದರ ಜೊತೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಇದ್ದೇ ಇರ್ತವೆ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೋಟಿಫಿಕೇಶನ್ ಆಗಿರುವಂಥ ಆಲ್ರೆಡಿ ಆ ಪೊಲೀಸ್ ಕಾನ್ಸ್ಟೇಬಲಲ್ಲೂ ಕೂಡ ಮಿನಿಮಮ್ ಕ್ವಶನ್ಸು ಜಿಯೋಗ್ರಫಿ ಮೇಲೆ ಇರೋದ್ರಿಂದ ಏನು ಇವತ್ತು ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನೋ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಯೂಸ್ ಆಗುತ್ತೆ. ಇವತ್ತಿನ ಈ ಒಂದು ಪ್ರಶ್ನೆಗಳು ಈ ಒಂದು HSTR, GPSTR, PSTR ಮೂರು ಎಕ್ಸಾಮಲ್ಲಂತೂ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಆ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು HSTR, GPSTR ಮತ್ತು PSTR ಅದರ ಜೊತೆಗೆ TET ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 90716738 ಅಥವಾ 9071673832 ನಂಬರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋದಾದರೆ, ನೋಡಿ ಸ್ನೇಹಿತರೆ, ನದಿ ಇನ್ನೊಂದು ಜಲಭಾಗ ಅಂದರೆ ಯಾವುದಪ್ಪ ಅಂದರೆ ಸರೋವರ, ಸಮುದ್ರ ಅಥವಾ ಮಹಾಸಾಗರ ಸೇರುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ನೋಡ್ರಿ, ಒಂದು ರಿವರ್ ಹೋಗಿ ಲಾಸ್ಟಿಗೆ ರಿವರ್ ಅನ್ನುವಂಥದ್ದು ಎಲ್ಲಿ ಹೋಗಿ ಸೇರುತ್ತೆ? ಕೆಲವೊಂದು ಸರೋವರಕ್ಕೆ ಸೇರುವಂಥ ನದಿಗಳಿರ್ತವೆ, ಹಾಗೆ ಕೆಲವೊಂದು ನದಿಗಳು ಸಮುದ್ರವನ್ನು ಸೇರ್ತವೆ, ಕೆಲವೊಂದು ನದಿಗಳು ಮಹಾಸಾಗರವನ್ನು ಸೇರ್ತವೆ. ಆ ಸ್ಥಳಕ್ಕೆ ಏನಂತ ಕರಿತೀವಿ ಅನ್ನೋದನ್ನು ಇಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಅದನ್ನು ನದಿ ಮುಖ ಅಂತ ಕರಿತೀವಿ, ನದಿ ಮುಖಜ ಭೂಮಿ ಅಥವಾ ಡೆಲ್ಟಾ ಅಥವಾ ಜಲಾನಯನ ಪ್ರದೇಶ, ಉಪನದಿಗಳು ಅಂತ ಕರಿತೀವಂತ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರವನ್ನು ನೋಡೋದಾದರೆ, ನದಿ ಹುಟ್ಟುವಂತಹ ಸ್ಥಳವನ್ನು ರಿವರ್ ಸೋರ್ಸ್ ಅಂತ ಕರಿತೀವಿ ಅಥವಾ ನದಿ ಉಗಮ ಸ್ಥಳ ಅಂಥೇಳಿ. ಅದೇ ನದಿ ಸಾಗರ ಅಥವಾ ಸಮುದ್ರವನ್ನು ಸೇರುವಂತಹ ಸ್ಥಳ ಇದೆಯಲ್ಲ, ಆ ಸಮುದ್ರವನ್ನು ಸೇರುವಂತಹ ಭಾಗ ಇದೆಯಲ್ಲ, ಅದನ್ನು ನದಿಯ ಮುಖ ಅಂತಲೇ ಕರೆಯುವಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನದಿ ಮುಖ ಎನ್ನುವಂಥದ್ದು, ರಿವರ್ ಮೌತ್ ಎನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಅದನ್ನು ನಾವು ಮ್ಯಾಪಲ್ಲೂ ಕೂಡ ಕ್ಲಿಯರ್ ಮಾಡ್ಕೋಬೋದು. ರಿವರ್ ಮೌತ್ ಅನ್ನುವಂಥದ್ದು ಹೇಗಿರುತ್ತೆ, ಎಲ್ಲಿರುತ್ತೆ, ಈ ಸ್ಟ್ರಕ್ಚರನ್ನು ನೋಡಿದರೆ ಗೊತ್ತಾಗುತ್ತೆ. ಈಗ ಇದು ಗಂಗಾ ನದಿಯ ಒಂದು ಭಾಗವಾಗಿರುತ್ತೆ. ಗಂಗಾ ನದಿ ಉತ್ತರಾಖಂಡದಲ್ಲಿ ಗಂಗೋತ್ರಿ ಗ್ಲೇಸಿಯರ್ನಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ಹರ್ಕೊಂಡ್ಬಂದು ಬಂಗಾಳದಲ್ಲಿ ಎರಡು ಕವಲುಗಳಾಗಿ ಒಂದು ಹೂಗ್ಲಿ ಅಂತ ಆಗುತ್ತೆ, ಇನ್ನೊಂದು ಪದ್ಮವಾಗಿ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಓವರಾಲ್ ಈ ನದಿ ಹೋಗಿ ಎಲ್ಲಿಗೆ ಸೇರುತ್ತಪ್ಪ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದು ಬೇ ಆಫ್ ಬೆಂಗಾಲ್ ವಾಟರ್ ಬಾಡಿ. ಬಂಗಾಳ ಕೊಲ್ಲಿಯನ್ನು ಸೇರಬೇಕಾದ್ರೆ ಈ ಸಮುದ್ರದ ನೀರು ಇದಾಗಿರುತ್ತೆ, ಇದು ನದಿಯ ನೀರು ಬಂದು ಸೇರುವಂತಹ ಸ್ಥಳ. ಇದನ್ನೇ ಏನಂತ ಕರೀತಾರಪ್ಪ ಅಂದರೆ ನದಿ ಮುಖ ಅಂತಲೇ ಕರೆಯುವಂಥದ್ದು. ಕ್ಲಿಯರಾ? ನದಿ ಸಾಗರ ಅಥವಾ ಸಮುದ್ರವನ್ನು ಸೇರುವಂಥ ಸ್ಥಳವನ್ನು ನದಿ ಮುಖ ಅಂತೇಳಿ ಕರೆದ್ರೆ, ಇನ್ನು ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟು ಕೂಡ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ.
ಡೆಲ್ಟಾ ಅಂದರೆ ಏನು, ನದಿ ಮುಖಜ ಭೂಮಿ ಅಂದರೆ ಏನು ಅಂತದ್ದು ಗೊತ್ತಿರಬೇಕು. ಈಗ ನದಿ ಸಾಗರ ಅಥವಾ ಸಮುದ್ರವನ್ನು ಸೇರ್ಬೇಕಾದ್ರೆ ಹಲವು ಕವಲುಗಳಾಗಿ ಹರಿತಾ ಇದೆ ನೋಡಿ, ಬ್ರಾಂಚಸ್ಗಳಾಗಿ ಹರಿತಾ ಇದೆ. ಆ ಬ್ರಾಂಚಸ್ಗಳನ್ನು ಏನಂತ ಕರಿತೀವಪ್ಪ ಅಂದರೆ ನದಿ ಮುಖಜ ಭೂಮಿ, ರಿವರ್ ಡೆಲ್ಟಾ ಅಂತಾನೆ ಕರೆಯೋದು. ಈ ರಿವರ್ ಡೆಲ್ಟಾ ಇದೆಯಲ್ಲ, ಈ ಭಾಗ ಏನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಕೇಳಿದಾಗ, ನದಿಗಳು ಹರಿಬೇಕಾದ್ರೆ ಹಲವಾರು ಕವಲುಗಳಾಗಿ ಹರ್ಕೊಂಡು ಹೋದಾಗ ಆ ಭಾಗದಲ್ಲಿ ಮೆಕ್ಕಲು ಮಣ್ಣು ಕೂಡ ಸಂಚಯನವಾಗಿರುತ್ತೆ. ಸೊ ಈ ಭಾಗದಲ್ಲಿ ಕೃಷಿ ಚಟುವಟಿಕೆ ಕೂಡ ಯೋಗ್ಯವಾಗಿರುವಂತಹ ಒಂದು ಪ್ರದೇಶವಾಗಿರುತ್ತೆ. ಸೊ ಇಂತಹ ಪ್ರದೇಶವನ್ನು ನದಿ ಮುಖಜ ಭೂಮಿ ಅಂತಲೂ ಕೂಡ ಕರಿತೀವಿ. ಇದು ವೆಟ್ಲ್ಯಾಂಡ್ ಝೋನ್ ಕೂಡ ಆಗಿರುತ್ತೆ. ಹಾಗಾದರೆ ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದಪ್ಪ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮ್ಯಾಪಲ್ಲಿ, ಇದೇ ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ. ಇಲ್ಲಿ ಯಾವ ನದಿ ಬರುತ್ತೆ, ಈ ಕಡೆ ಗಂಗಾ ಬರುತ್ತೆ, ಈ ಭಾಗದಿಂದ ಬ್ರಹ್ಮಪುತ್ರ ನದಿ ಬಂದು ಸೇರ್ಪಡೆ ಆಗುತ್ತೆ. ಗಂಗಾ ಬ್ರಹ್ಮಪುತ್ರ ರಿವರ್ ಡೆಲ್ಟಾ ಇದೆಯಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಆಗಿರುತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾ ಅಂತ ಕೇಳಿದ್ರೆ ಗಂಗಾ ಬ್ರಹ್ಮಪುತ್ರ ರಿವರ್ ಡೆಲ್ಟಾವಾಗಿರುತ್ತೆ. ಹಾಗಾಗಿ ರಿವರ್ ಡೆಲ್ಟಾ ಅಂತ ಕೇಳಿದಾಗ ನದಿ ಸಾಗರ ಅಥವಾ ಸಮುದ್ರಕ್ಕೆ ಸೇರೋಕ್ಕಿಂತ ಮುಂಚಿತವಾಗಿ ಹಲವಾರು ಕವಲುಗಳಾಗಿ ಬ್ರಾಂಚಸ್ ಆಗಿ ಹರಿತಾ ಹೋಗುತ್ತಲ್ಲ, ಅದನ್ನೇ ನಾವು ನದಿ ಮುಖಜ ಭೂಮಿ ಅಂತ ಕರೆಯೋದು, ರಿವರ್ ಡೆಲ್ಟಾ ಅಂತ ಗೊತ್ತಿರಲಿ. ಜಲಾನಯನ ಪ್ರದೇಶ ಅಂತ ಇದೆ, ಓಕೆ, ರಿವರ್ ಬೆಸ್ಸಿನ್ ಅಂತ. ಹಂಗಂದ್ರೆ ಏನು, ಜಲಾನಯನ ಪ್ರದೇಶ ಅಂದ್ರೇನು? ಈಗ ಒಂದು ನದಿ ಹರ್ಕೊಂಬರ್ತಾ ಇದೆ, ಆ ನದಿಗೆ ಹಲವಾರು ಉಪನದಿಗಳು ಬಂದು ಹೀಗೆ ಸೇರ್ತಾ ಇದ್ದಾವೆ, ಉಪನದಿಗಳು ಕೂಡ ಸೇರ್ತವೆ. ಆ ಉಪನದಿಗಳಿಗೆ ಮತ್ತೆ ಉಪನದಿಗಳು ಬಂದು ಸೇರ್ತಾ ಇರ್ತವೆ ಈ ರೀತಿ, ಓಕೆ. ಟ್ರಿಬ್ಯೂಟರಿ, ಸಬ್ ಟ್ರಿಬ್ಯೂಟರೀಸ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಒಟ್ಟಾರೆ ಈ ಒಂದು ಕ್ಷೇತ್ರವನ್ನು, ಈ ಒಂದು ಏರಿಯಾವನ್ನು ಏನಂತ ಕರಿತೀವಪ್ಪ ಅಂದರೆ ಜಲಾನಯನ ಪ್ರದೇಶ ಅಂತಾನೆ ಕರೆಯೋದು, ರಿವರ್ ಬೆಸ್ಸಿನ್ ಅಂತಾನೆ ಕರಿತೀವಿ. ಈಗ ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಅಂತ ನೋಡಿದಾಗ, ಗಂಗಾ ನದಿ ಜಲಾನಯನ ಪ್ರದೇಶ ಅಂತ ಕೇಳಿದರೆ ಈಗ ಇಂಡಿಯಾಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದಾಗ ಉತ್ತರಾಖಂಡ್ ಭಾಗದಲ್ಲಿ ಕಂಡುಬರುತ್ತೆ. ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡು, ವೆಸ್ಟ್ ಬೆಂಗಾಲು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಅದರ ಜಲಾನಯನ ಪ್ರದೇಶವನ್ನು ನೋಡ್ತೀವಿ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದಲ್ಲೂ ಕೂಡ ಅದರ ಜಲಾನಯನ ಪ್ರದೇಶವನ್ನು ನೋಡ್ಬೋದು. ಸೊ ಇಷ್ಟು ಏರಿಯಾ, ಗಂಗಾ ನದಿ ಆಗಿರ್ಬೋದು, ಯಾವುದೇ ಒಂದು ನದಿ ಆಗಿರ್ಬೋದು, ಹುಟ್ಟಿದ ಸ್ಥಳದಿಂದ ಸಾಗರ ಸಮುದ್ರದವರೆಗೆ ಇರುವಂತಹ ಅದರ ನದಿ ಉಪನದಿಗಳನ್ನು ಒಳಗೊಂಡಂತಹ ಓವರಾಲ್ ಏರಿಯಾ ಏನಿದೆಯಲ್ಲ ಅದನ್ನು ಜಲಾನಯನ ಪ್ರದೇಶ ಅಂತ ಕರೆಯುವಂಥದ್ದು. ಅದು ಕೂಡ ಗೊತ್ತಿರಬೇಕು ರಿವರ್ ರಿಲೇಟೆಡ್ ಆಗಿ. ನೆಕ್ಸ್ಟ್ ನೋಡಿ, ಉಪನದಿ ಅಂತ ಇದೆ. ಉಪನದಿ ಅಂದರೆ ಏನು? ಒಂದು ಮುಖ್ಯ ನದಿ ಹರ್ಕೊಂಡು ಹೋಗ್ತಾ ಇದೆ ಅಂದಾಗ ಆ ಮುಖ್ಯ ನದಿಗೆ ಬಂದು ಸೇರುವಂತಹ ನದಿಗಳನ್ನೇ ಉಪನದಿ ಅಂತ ಕರೆಯುವಂಥದ್ದು. ಕ್ಲಿಯರಾ? ಈಗ ಎಕ್ಸಾಂಪಲ್ ನೋಡೋದಾದರೆ, ಈಗ ಗಂಗಾ ನದಿ ಹರ್ಕೊಂಡು ಹೋಗ್ತಾ ಇದೆ, ಕ್ಲಿಯರಾ? ಗಂಗಾ ನದಿ ಹರ್ಕೊಂಡು ಹೋಗ್ತಾ ಇದೆ. ಆ ಗಂಗಾ ನದಿಗೆ ಯಾವ ನದಿ ಬಂದು ಸೇರ್ತಾ ಇದೆಯಪ್ಪ ಅಂದರೆ ಯಮುನಾ ನದಿ ಬಂದು ಸೇರ್ತಾ ಇದೆ. ಹಾಗಾದರೆ ಯಮುನಾ ನದಿ ಅನ್ನುವಂಥದ್ದು ಗಂಗಾ ನದಿಯ ಉಪನದಿ ಆಗಿರುತ್ತೆ. ಅದೇ ರೀತಿ ಈಗ ತುಂಗಾ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ, ತುಂಗಾ ನದಿಗೆ ಹೋಗಿ ಈ ಮತ್ತೊಂದು ನದಿ ಹೋಗಿ ಸೇರುತ್ತೆ. ಆ ನದಿ ಯಾವುದಪ್ಪ ಅಂದರೆ ಭದ್ರಾ ನದಿ. ಕ್ಲಿಯರಾ? ಭದ್ರಾ, ಇದು ಯಾವ ನದಿ? ತುಂಗಾ ನದಿ. ಹಾಗಾದರೆ ತುಂಗಾ ನದಿಗೆ ಸೇರುವಂತಹ ಉಪನದಿ ಯಾವುದಪ್ಪ ಅಂದರೆ ಭದ್ರಾ. ಹಾಗಾಗಿ ಭದ್ರವನ್ನು ಟ್ರಿಬ್ಯೂಟರಿ ಅಂತಾನೆ ಕರೆಯುವಂಥದ್ದು. ಮುಖ್ಯ ನದಿಗೆ ಮತ್ತೊಂದು ಜಲಧಾರೆ ಹೋಗಿ ಸೇರುತ್ತಲ್ಲ, ಅಂತಹ ಜಲಧಾರೆಯನ್ನು ಉಪನದಿಗಳು ಅಂತಾನೆ ಕರಿತೀವಿ. ಇದು ಕೂಡ ನಿಮಗೆ ಗೊತ್ತಿರಬೇಕು, ಟ್ರಿಬ್ಯೂಟರೀಸ್ ಅಂದರೆ ಏನು ಅಂತ. ಮತ್ತೊಂದು ವರ್ಡ್ ಇದೆ, ಡಿಸ್ಟ್ರಿಬ್ಯೂಟರಿ ಅಂತ, ವಿತರಕ ಅಂತ ಕರಿತೀವಿ. ವಿತರಕ ಅಂದರೆ ಏನು? ಒಂದು ನದಿ ಹರ್ಕೊಂಡು ಹೋಗುತ್ತೆ. ಎಕ್ಸಾಂಪಲ್ ನಿಮಗೆ ಗಂಗಾ ನದಿನೇ ಕೊಡ್ತೀನಿ. ಗಂಗಾ ನದಿ ಹರ್ಕೊಂಡು ಹೋಗುತ್ತೆ. ಗಂಗಾ ನದಿ ಏನು ಮಾಡುತ್ತಪ್ಪ ಅಂದರೆ ವೆಸ್ಟ್ ಬೆಂಗಾಲಲ್ಲಿ 2 ಕವಲುಗಳಾಗಿ ಹೊಡೆಯುತ್ತೆ, ದೊಡ್ಡ ಕವಲುಗಳಾಗಿ ಹೊಡೆಯುತ್ತೆ, 2 ಬ್ರಾಂಚಸ್ ಆಗಿ ಕಟ್ಟಾಗತ್ತೆ. ಒಂದು ನದಿ 2 ಕವಲುಗಳಾಗಿ ಹೊಡೆದ್ರೆ ಅದನ್ನು ಡಿಸ್ಟ್ರಿಬ್ಯೂಟರಿ ಅಂತ ಕರಿತೀವಿ, ವಿತರಕ ಅಂತ ಕರಿತೀವಿ. ನೋಡಿ, ಈಗ ಗಂಗಾ ನದಿ ಇಲ್ಲಿಂದ ಹರ್ಕೊಂಡ್ಬಂತು, ಓಕೆನಾ? ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ 2 ಭಾಗವಾಯಿತು. ಇದನ್ನು ಮತ್ತೊಂದು ಹೆಸರಿಂದ ಕರಿತೀವಿ. ಏನಂತ ಕರಿತೀವಿ? ಇದನ್ನು ಹೂಗ್ಲಿ ಅಂತ ಕರಿತೀವಿ. ಇದು ಬಾಂಗ್ಲಾದೇಶದಲ್ಲಿ ಹೋದಾಗ ಇದನ್ನು ಪದ್ಮ ಅಂತ ಕರೀತಾರೆ. ಇದನ್ನೇ ಏನಂತ ಕರಿತೀವಿ ನಾವು? ಡಿಸ್ಟ್ರಿಬ್ಯೂಟರಿ, ವಿತರಕ ಅಂತಲೇ ಕರೆಯುವಂಥದ್ದು. ಇದು ಕೂಡ ನಮಗೆ ಗೊತ್ತಿರಬೇಕು. ಒಂದು ನದಿ ಅಂತ ತಗೊಂಡಾಗ ಆ ನದಿ ಹರಿಯುವಂತಹ ಭಾಗ ಉಗಮದಿಂದ ಅಂತ್ಯವಾಗುವವರೆಗೂ ಕೂಡ ಒಂದೊಂದು ರೀತಿಯಾದಂತಹ ಟೈಟಲನ್ನು ನಾವು ಕೊಡ್ತಾ ಬರ್ತೀವಿ. ಆ ಟೈಟಲಲ್ಲಿ ನದಿ ಮುಖ ಅಂತ ಇದೆ, ಡೆಲ್ಟಾ ಅಂತ ಇದೆ, ಜಲಾನಯನ ಪ್ರದೇಶ ಅಂತ ಇದೆ, ಉಪನದಿನೂ ಕೂಡ ಕಂಡುಬರುತ್ತೆ. ಈ 4 ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಆದರೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಮೊದಲನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, ಫಸ್ಟ್ ಕ್ವಶನಿಗೆ ಯಾವುದು ರೈಟ್ ಆನ್ಸರ್ ಅನ್ನೋದು ಕ್ಲಿಯರ್ ಆಯಿತು. ನೆಕ್ಸ್ಟ್ 2ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಮೆಟ್ಟಿಲು ಕೃಷಿಯ ಹಂತಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಇದೆ. ಓಕೆ, ಯಾವ ಕೃಷಿ ಅಂತ ಕೊಟ್ಟಿದ್ದಾರೆ? ಮೆಟ್ಟಲು ಕೃಷಿ ಅಂತ ಕರೀತಾರೆ. ಟೆರೆಸ್ ಅಂತಲೇ ಫಾರ್ಮಿಂಗ್ ಅಂತಲೇ ಕರೆಯುವಂಥದ್ದು. ಈ ಮೆಟ್ಟಲು ಕೃಷಿಗೆ ಸಂಬಂಧಪಟ್ಟಂತೆ 4 ಆಪ್ಷನನ್ನು ನಾವು ಫಸ್ಟ್ ಸ್ಟಡಿ ಮಾಡಬೇಕು.
ಇಂತಹ ಕೃಷಿ ಎಲ್ಲಿ ಕಂಡುಬರುತ್ತಂತ ಫಸ್ಟ್ ತಿಳ್ಕೊಳ್ಳಿ. ಬೆಟ್ಟಗುಡ್ಡಗಳ ಇಳಿಜಾರು ಭಾಗದಲ್ಲಿ ಕಂಡುಬರ್ತವೆ. ಬೆಟ್ಟಗುಡ್ಡಗಳ ಇಳಿಜಾರು ಭಾಗದಲ್ಲಿ ಕಂಡುಬರೋದ್ರಿಂದ ಬೆಟ್ಟದಿಂದ ನೀರು ಸರಾಗವಾಗಿ ಹರ್ಕೊಂಡು ಹೋಗುತ್ತೆ. ಆ ನೀರನ್ನು ತಡೆದು ಅಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಅಂತಹ ಕೃಷಿ ಚಟುವಟಿಕೆಯನ್ನು ಏನಂತ ಕರಿತೀವಿ ನಾವು? ಮೆಟ್ಟಿಲು ಕೃಷಿ ಅಂತಲೂ ಕೂಡ ಕರಿತೀವಿ. ಇದು ನಮಗೆ ಗೊತ್ತಿರಬೇಕು, ಮೆಟ್ಟಲು ಕೃಷಿ ಅಂದರೆ ಏನು ಅಂತ. ಇಲ್ಲಿ 4 ಹಂತಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ ಗೊತ್ತಿರಬೇಕು. ನೋಡಿ, ನೀರನ್ನು ಉಳಿಸಿಕೊಳ್ಳಲು ಪ್ರತಿ ಜಮೀನಿನ ಬದುಗಳನ್ನು ಎತ್ತರಗೊಳಿಸಲಾಗುತ್ತದೆ. ಈಗ ಹರಿದು ಹೋಗ್ತಾ ಇರುವಂಥ ನೀರನ್ನು ಉಳಿಸ್ಕೋಬೇಕಂದ್ರೆ ಬದುವನ್ನು ಹಾಕಲೇಬೇಕಾಗತ್ತೆ. ಹಾಗಾದರೆ ಬದು ಹಾಕುವಂಥದ್ದು ಎಷ್ಟನೇ ಸ್ಟೇಜ್ ಅನ್ನೋದು ಗೊತ್ತಿರಬೇಕು. ಎರಡನೇ ನೋಡಿ, ಅದರಲ್ಲಿ ಅಕ್ಕಿಯನ್ನು ಬೆಳೆಯುತ್ತಾರೆ. ಯಾವುದನ್ನು ಬೆಳೀತಾರೆ? ಈ ಭಾಗದಲ್ಲಿ ಜಾಸ್ತಿ ಅಕ್ಕಿಯನ್ನು ಬೆಳೀತಾರೆ. ಇಲ್ಲಿ ಏನು ಮಾಡ್ತಾಯಿದ್ರು? ಬದುಗಳನ್ನು ಹಾಕ್ತಾಯಿದ್ರು. ಇದು ಎರಡನೇದಾಗಿ ಗೊತ್ತಿರಬೇಕು. ಬೆಟ್ಟದ ಇಳಿಜಾರಿನ ಭೂಮಿಯನ್ನು ಸಮತಟ್ಟಾದ ಜಾಗಗಳನ್ನಾಗಿ ಮಾಡಲಾಗುತ್ತದೆ. ಈಗ ಬೆಟ್ಟದ ಇಳಿಜಾರಿದೆ ಅಂದಾಗ ಅದನ್ನು ಏನು ಮಾಡ್ತೀವಿ? ಸಮತಟ್ಟಾದಂತಹ, ಪ್ಲೈನ್ ಆಗಿರುವಂತಹ, ಫ್ಲಾಟ್ ಆಗಿರುವಂತಹ ಒಂದು ಏರಿಯಾವನ್ನು ಮಾಡ್ತೀವಿ ಅಂತ ಕೊಟ್ಟಿರೋದು. ಈ ಪದವನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವುದು? ಸಮತಟ್ಟಾಗಿ ಮಾಡುವಂಥದ್ದು. 4ನೇದು ನೋಡಿ, ಜಮೀನನ್ನು ಮೆಟ್ಟಲುಗಳ ರೂಪದಲ್ಲಿ ಕತ್ತರಿಸಿ ರೂಪಿಸಲಾಗುವುದು ಅಂತ ಇದೆ. ಹಾಗಾದರೆ ಜಮೀನನ್ನು ಸ್ಟೆಪ್ ಬೈ ಕಟ್ ಮಾಡ್ಕೊಳ್ತಾ ಹೋಗಿ ಮೆಟ್ಟಲುಗಳ ರೂಪದಲ್ಲಿ ನಿರ್ಮಿಸಲಾಗಬೇಕಾಗತ್ತೆ. ಈ ಪದನೂ ಕೂಡ ನಮಗಿಲ್ಲಿ ಗೊತ್ತಿರಬೇಕು. ಹಾಗಾದರೆ ಈ 4 ಹಂತಗಳನ್ನು ನೀವು ನೋಡ್ತಾ ಇದ್ದೀರಲ್ಲ, ನೀವು ನೋಡ್ತಾ ಇದ್ರೆ ಫಸ್ಟ್ ಹಂತ ಯಾವುದು, ಸೆಕೆಂಡ್ ಹಂತ ಯಾವುದು, ಥರ್ಡ್ ಹಂತ ಯಾವುದು, ಫೋರ್ತ್ ಹಂತ ಯಾವುದು ಅಂಥೇಳಿ ಇಲ್ಲಿ ABCD ಅಂತ ಅಥವಾ 1 2 3 ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ, ನೀವು ಇಷ್ಟೊತ್ತು ವಿಡಿಯೋನ ವಾಚ್ ಮಾಡ್ತಾ ಇದ್ರಲ್ಲ, ಪ್ರಶ್ನೆಯನ್ನು ಓದ್ಕೊಂಡಿದ್ರಲ್ಲ, ನೀವು ಕೂಡ ಮುಂಚೆನೇ ಕಾಮೆಂಟ್ ಮಾಡ್ಬೋದು, ಇದಕ್ಕೆ ಎಂಥದೇ ಸರಿಯಾದಂತಹ ಉತ್ತರ ಅಂಥೇಳಿ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ನಾನು ಹೇಳೋಕ್ಕಿಂತ ಮುಂಚೆನೇ ನೀವು ಆನ್ಸರ್ ಮಾಡಿದರೆ ನೀವು ಹೇಳಿರೋದು ಸರಿ ಇದೆಯೋ ತಪ್ಪಿದೆಯೋ ಅಂತಲೂ ಕೂಡ ನಿಮಗೂ ಕೂಡ ಗೊತ್ತಾಗತ್ತೆ. ತಪ್ಪಿದರೆ ಏನು ತಪ್ಪು ಮಾಡಿದೆ ಅನ್ನೋವಂಥದ್ದು ಅರಿವಾಗತ್ತೆ. ಸರಿ ಇದ್ರೆ ನೀವು ಮಾಡಿರೋವಂಥದ್ದು ಅಥವಾ ಓದಿರೋವಂಥದ್ದು ಸರಿಯಾಗಿದೆ ಅನ್ನೋವಂಥದ್ದು ಕೂಡ ನಿಮಗೆ ಅರ್ಥವಾಗತ್ತೆ. ಓಕೆ, ನೀವು ಯಾವುದೇ ಒಂದು ವಿಡಿಯೋನ ವಾಚ್ ಮಾಡೋವಂಥ ಟೈಮಲ್ಲಿ ಪ್ರಶ್ನೆ ಬಂದ ಕೂಡಲೇ ಆನ್ಸರ್ ಮಾಡಿಬಿಡಿ. ಕಾಮೆಂಟಲ್ಲಿ ಆನ್ಸರ್ ಹಾಕಿ. ಆನ್ಸರ್ ಆದ ನಂತರ ಅದರ ಆನ್ಸರನ್ನು ನಾನು ಹೇಳ್ತೀನಲ್ವಾ, ಆವಾಗ ಸರಿಯೋ ತಪ್ಪು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ಲಿಯರಾ? ಈಗ ಫಸ್ಟ್ ಸ್ಟೇಜಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಬೇಕಲ್ವಾ. ಈಗ ಬೆಟ್ಟದ ಇಳಿಜಾರಿನ ಭೂಮಿಯನ್ನು ಸಮತಟ್ಟಾದಂತಹ ಭಾಗಗಳನ್ನಾಗಿ ಮಾಡಬೇಕು. ಸಮತಟ್ಟಾದಂತಹ ಫಸ್ಟ್ ಭಾಗ ಮಾಡಬೇಕಲ್ಲ, ಅದನ್ನು ಲೆವೆಲ್ ಮಾಡಬೇಕಾಗತ್ತೆ ಫಸ್ಟು. ಹಾಗಾಗಿ ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಸಿ ಮಾಡಬೇಕು. ಏನು? ಬೆಟ್ಟದ ಇಳಿಜಾರಿನ ಭೂಮಿಯನ್ನು ಸಮತಟ್ಟಾದ ಜಾಗಗಳನ್ನಾಗಿ ಮಾಡುವುದು. ಇಲ್ಲಿ ಸಿ ಫಸ್ಟ್ ಮಾಡಬೇಕಂದ್ರೆ 1 2 3 4ರಲ್ಲಿ ಸಿ ಎಲ್ಲಿದೆ ಅಂತ ನೋಡೋಣ. ಎಯಲ್ಲಿ ಸಿ ಇದೆಯಾ? ಇಲ್ಲಿಲ್ಲ. ಬಿಯಲ್ಲಿ ಸಿ ಇದೆಯಾ? ಇಲ್ಲೂ ಕೂಡ ಇಲ್ಲ. 3ನೇದ್ರಲ್ಲಿ ಇದೆಯಾ? ಇಲ್ಲೂ ಕೂಡ ಇಲ್ಲ. ಹಾಗಾದರೆ 4ನೇದ್ರಲ್ಲಿ ಫಸ್ಟೇ ಸಿ ಇರೋದನ್ನು ನೋಡ್ತೀವಿ. ಸಮತಟ್ಟಾಗಿ ಮಾಡ್ಬೋದು. ಇಲ್ಲೇ ನೇರವಾದಂತಹ ಉತ್ತರ ನಮಗೆ ಸಿಕ್ಕೋಯ್ತು. ಮತ್ತೆ ಇದರ ಬಗ್ಗೆ ತುಂಬ ಆಳವಾಗಿ ಕಲಿಯುವಂಥ ಅವಶ್ಯಕತೆಯೂ ಇಲ್ಲ. ಆದರೂ ಕೂಡ ನಿಮಗೆ ಗೊತ್ತಿರಬೇಕಲ್ಲ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡಬೇಕು ನೋಡಿ. ಈಗ ಸಮತಟ್ಟಾಯ್ತಾ, ಜಮೀನನ್ನು ಮೆಟ್ಟಲುಗಳ ರೂಪದಲ್ಲಿ ಕತ್ತರಿಸಬೇಕು. ಸ್ಟೆಪ್ ಬೈ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಡಿ ಇದಕ್ಕೆ 2ನೇ ಆಪ್ಷನ್ ಆಗಿರುತ್ತೆ. ಕ್ಲಿಯರಾ? 3ನೇದು ಏನು ಮಾಡಬೇಕು? ನೀರನ್ನು ಉಳಿಸಿಕೊಳ್ಳಲು ಪ್ರತಿ ಜಮೀನಿನ ಬದುಗಳನ್ನು ಎತ್ತರಗೊಳಿಸಬೇಕು. ಈಗ ಸಮತಟ್ಟಾಗಿದೆಯಾ? ಸ್ಟೆಪ್ ಆಗಿದೆಯಾ? ಸ್ಟೆಪ್ ಆಗಿ ಅಲ್ಲಿ ಬದುಗಳನ್ನು ಎತ್ತರವಾಗಿ, ನೀರು ನಿಲ್ಲಬೇಕಂದ್ರೆ ಬದುಗಳು ಎತ್ತರವಾಗಿ ಹಾಕಲೇಬೇಕಲ್ವಾ. ಹಾಗಾಗಿ ಎ ಅನ್ನೋದು 3ನೇ ಆಪ್ಷನಲ್ಲಿ ಬರುತ್ತೆ. ಲಾಸ್ಟ್ ಏನು ಮಾಡಬೇಕು? ನೆಟ್ಟಿ ಮಾಡಬೇಕು. ಬೆಳೆ ಬೆಳಿಬೇಕಾಗತ್ತೆ. ಯಾವ ಬೆಳೆ ಬೆಳೀತಾರೆ ಅದರಲ್ಲಿ? ಅಕ್ಕಿಯನ್ನು. ನೀರು ನಿಲ್ತಿದೆ ಅಂದಾಗ ಯಾವ ಬೆಳೆಯನ್ನು ಬೆಳೀತಾರಲ್ಲಿ? ಅಕ್ಕಿಯನ್ನು ಅತಿ ಹೆಚ್ಚಾಗಿ ಬೆಳೆಯೋದು ಅಥವಾ ಭತ್ತವನ್ನು ಬೆಳೆಯುವಂತಹ ಕ್ಷೇತ್ರವಾಗಿರುತ್ತೆ. ಹಾಗಾಗಿ ಬಿ ಅನ್ನೋದು ಇಲ್ಲಿ 2ನೇ ಆಪ್ಷನಲ್ಲಿ ಇರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ಹಾಗಾದರೆ 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಕಾಂಟೂರು ಬೇಸಾಯ ಅಂತಲೂ ಕೂಡ ಇದನ್ನು ಕರಿತೀವಿ. ಯಾವ ಬೇಸಾಯ? ಕಾಂಟೂರು ಬೇಸಾಯ ಅಂತಲೂ ಕೂಡ ಕರಿತೀವಿ. ಕಾಂಟೂರು ಬೇಸಾಯ ಅಥವಾ ಇದನ್ನು ಮೆಟ್ಟಲು ಬೇಸಾಯ ಅಂತಲೂ ಕೂಡ ನಾವು ಕರಿಬಹುದು. ಇದನ್ನು ಒಂದು ಪಿಕ್ಚರಲ್ಲಿ ನಿಮಗೆ ತೋರಿಸಿದರೆ ನಿಮಗೆ ಕ್ಲಿಯರ್ ಆಗುತ್ತೆ. ನೋಡಿ, ಇದೇ ರೀತಿ ಇರುವಂತಹ ಒಂದು ಬೇಸಾಯ ಪದ್ಧತಿ. ಈಗ ಕಂಪ್ಲೀಟ್ ಇಳಿಜಾರಿದೆ ನೋಡಿ. ಇಳಿಜಾರಿಗೆ ಭೂಮಿಯನ್ನು ಫಸ್ಟು ಸಮತಟ್ಟಾಗಿ ಮಾಡ್ಕೊಂಡ್ವಿ. ಸಮತಟ್ಟಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋದ್ವಿ.
ಸ್ಟೆಪ್ ಆದ ನಂತರ ಒಂದೊಂದು ಲೆವೆಲ್ ಇರುವಂತಹ ಲ್ಯಾಂಡಲ್ಲೂ ಕೂಡ ಇಲ್ಲಿ ಬದುಗಳನ್ನು ಎತ್ತರ ಮಾಡಿಕೊಂಡು ಆ ನಂತರ ಇದರಲ್ಲಿ ಭತ್ತವನ್ನು ಬೆಳೀತಾ ಇರೋದನ್ನು ನೋಡ್ತೀವಿ ಅಥವಾ ಅಕ್ಕಿಯನ್ನು ಬೆಳೀತಾ ಇರೋದನ್ನು ನೋಡ್ಬೋದು. ಸೊ ಇಂತಹ ಒಂದು ಬೆಳೆಯನ್ನು ಯಾವ ಬೆಳೆ ಬೆಳಿತೀವಿ, ಸೊ ಆ ಭೂಪ್ರದೇಶ ಹೇಗಿರುತ್ತೆ ಅನ್ನೋದನ್ನು ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಭತ್ತ ನೆಟ್ಟಿ ಮಾಡಿರುವಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಇವು ಬದುಗಳಾಗಿರ್ತವೆ. ಇದು ಸಮತಟ್ಟಾಗಿರೋದು. ಇಲ್ಲಿ ನೋಡಿ ಸ್ಟೆಪ್ ಬೈ ಮೆಟ್ಟಲುಗಳ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಕ್ಲಿಯರಾ? ನೋಡಿ ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರನ್ನು ನಾವು ಈ ಬೆಟ್ಟಗುಡ್ಡಗಳಲ್ಲಿ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚಾದಂತಹ ಭೂಪ್ರದೇಶಗಳು ಇಂಥದನ್ನು ನಾವಿಲ್ಲಿ ನೋಡ್ಬೋದು. ಕ್ಲಿಯರಾ? ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣವಾ? ಕೆಳಗಿನವುಗಳಲ್ಲಿ ಯಾವುದನ್ನು ಕುಬ್ಜ ಗ್ರಹ ಎಂದು ಕರೆಯಬಹುದು? ಡಾರ್ಫ್ ಪ್ಲಾನೆಟ್ ಅಂತಾನೆ ಕರಿತೀವಿ. ಯಾವ ಪ್ಲಾನೆಟ್ ಅದು? ಡಾರ್ಫ್ ಪ್ಲಾನೆಟ್, ಕುಬ್ಜ ಗ್ರಹ ಅಂತಾನೆ ಕರೆಯೋದು. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನಲ್ಲಿ ಯಾವ್ಯಾವುದಿದೆ ನೋಡಿ. ಪ್ಲೂಟೋ ಇದೆ, ಸ್ಯಾಟರ್ನ್ ಇದೆ, ಮರ್ಕ್ಯೂರಿ ಇದೆ, ವೀನಸ್ ಇದೆ. ಪ್ಲೂಟೋ, ಶನಿ, ಬುಧ ಮತ್ತು ಶುಕ್ರ ಗ್ರಹ ಅಂತೇಳಿ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಯಾವುದಂದಾಗಿ ತೊಗೊಳ್ತೀವಿ ನಾವು? ಪ್ಲೂಟೋ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಯಾವ ಗ್ರಹವನ್ನು ಕುಬ್ಜ ಗ್ರಹ ಅಂತ ಕರಿತೀವಿ ಅಂದರೆ ಪ್ಲೂಟೋವನ್ನು ಕರೆಯುವಂಥದ್ದು. ಈ ಪ್ಲೂಟೋ ಇದೆಯಲ್ಲ, ಫಸ್ಟು ಗ್ರಹಗಳ ಪಟ್ಟಿಯಲ್ಲೇ ಇದ್ದಂತಹ ಒಂದು ಗ್ರಹ ಇದು. ಆದರೆ ಗ್ರಹಗಳ ಪಟ್ಟಿಯಿಂದ ಇದನ್ನು ಡಿಲೀಟ್ ಮಾಡಿ ಹಾಕ್ತಾರೆ. ಅದನ್ನು ಫಸ್ಟ್ ಮ್ಯಾಪಲ್ಲಿ ನೋಡಿಬಿಡಿ, ಪ್ಲೂಟೋ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ಲೂಟೋ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ಲೂಟೋ. ಪ್ಲೂಟೋವನ್ನು ಫಸ್ಟು ಗ್ರಹಗಳ ಪಟ್ಟಿಯಲ್ಲಿ ಸೇರಿಸ್ತಾರೆ. ಆಗ ಇದು ಎಷ್ಟನೇ ಗ್ರಹವಾಗಿತ್ತಪ್ಪ ಅಂತ ಕೇಳಿದಾಗ ಸೋಲಾರ್ ಸಿಸ್ಟಮಲ್ಲಿ 9th ಪ್ಲಾನೆಟ್ ಆಗಿತ್ತು, 9ನೇ ಗ್ರಹವಾಗಿತ್ತು. ಇದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದ್ದು ಯಾವಾಗ ಅಂತ ಕೇಳಿದರೆ 2006 2006 ಆಗಸ್ಟ್ 24ಕ್ಕೆ ಇದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕ್ತಾರೆ. ಇದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕೋದಕ್ಕೆ ರೀಸನ್ ಏನಪ್ಪ ಅಂದರೆ ಇದು ತನ್ನದೇ ಆದಂತಹ ಒಂದು ಕಕ್ಷಾ ಮಾರ್ಗವನ್ನು ಹೊಂದಿಲ್ಲ ಅನ್ನುವಂತಹ ಒಂದು ರೀಸನ್ ಇಟ್ಕೊಂಡು ಇದನ್ನು ಪ್ಲಾನೆಟಲ್ ಲೀಸ್ಟಿಂದ ಡಿಲೀಟ್ ಮಾಡಿಬಿಟ್ಟು ಅದನ್ನು ಕುಬ್ಜ ಗ್ರಹ, ಕುಬ್ಜ ಮೀನ್ಸ್ ಚಿಕ್ಕ ಗ್ರಹ ಅಂತಲೇ ಅರ್ಥವನ್ನು ಕೊಡ್ತಾರೆ. ಹಾಗಾಗಿ ಡ್ರಾಫ್ ಪ್ಲಾನೆಟಲ್ಲಿ ಕಂಡುಬರುವಂಥದ್ದು ಯಾವುದನ್ನು ಹಾಕ್ತೀವಿ ನಾವು? ಪ್ಲೂಟೋವನ್ನು ಹಾಕ್ತೀವಿ. ಕ್ಲಿಯರಾ? ಯಾವಾಗ ತಗಲಾಯಿಲ್ಲ? 2006 ಆಗಸ್ಟ್ 24ರಂದು IAUನವರು ಇದನ್ನು ತೆಗಿತಾರೆ. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅವರು ಇದನ್ನು ಗ್ರಹಗಳ ಪಟ್ಟಿಯಿಂದ ಡಿಲೀಟ್ ಮಾಡಿ ಕುಬ್ಜ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸ್ತಾರೆ. ಅಂದಿಗೆ 2006ರಲ್ಲಿ ಮತ್ತೆ ಎಷ್ಟು ಗ್ರಹಗಳಾಯಿತು ಅಂತ ಕೇಳಿದಾಗ 8 ಗ್ರಹಗಳು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ನೋಡುವಂಥದ್ದು. ಹಾಗಾದರೆ ಆ 8 ಗ್ರಹಗಳು ಯಾವ್ಯಾವುದು ಅಂಥೇಳಿ ನೋಡಿದಾಗ ಇಲ್ಲಿ ಒಂದು ಬೆಲ್ಟ್ ಇದೆ. ಇಲ್ಲೊಂದು ಪಟ್ಟಿ ಕಾಣಿಸ್ತಾ ಇದೆಯಲ್ಲ, ಈ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟನ್ನು ಏನಂತ ಕರೀತಾರಪ್ಪ ಅಂದರೆ ಆಸ್ಟೆರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಕ್ಷುದ್ರ ಗ್ರಹಗಳ ಪಟ್ಟಿ ಅಂತಾನೆ. ಈ ಅಸ್ಟೆರಾಯ್ಡ್ ಬೆಲ್ಟಿಂದ ಈ ಕಡೆ ಒಂದು ಗ್ರಹಗಳ ಪಟ್ಟಿ ಇದೆ, ಈ ಕಡೆ ಒಂದು ಗ್ರಹಗಳ ಪಟ್ಟಿ ಇದೆ. ಈ ಗ್ರಹಗಳನ್ನು ಆಂತರಿಕ ಗ್ರಹ ಅಂತ ಕರೆಯೋದು. ಆಂತರಿಕ ಗ್ರಹ ಅಂತ ಕರಿತೀವಿ, ಅಥವಾ ಇದನ್ನು ಭೌತಿಕ ಗ್ರಹ ಅಂತಲೂ ಕೂಡ ಕರೀತಾರೆ. ಫಿಸಿಕಲ್ ಪ್ಲಾನೆಟ್ ಆರ್ ಇನ್ನಲ್ ಪ್ಲಾನೆಟ್ ಅಂತಲೂ ಕೂಡ ಕರೆಯೋದು. ಈ ಆಂತರಿಕ ಗ್ರಹಗಳು ಸೂರ್ಯನಿಗೆ ಅತಿ ಸಮೀಪದಲ್ಲಿರೋದ ಗ್ರಹಗಳಾಗಿರ್ತವೆ. ಅಷ್ಟೇ ಅಲ್ಲದೆ ಈ ಗ್ರಹಗಳು ಭೂಮಿಯ ಒಂದು ಸ್ಟ್ರಕ್ಚರ್ ಹೇಗಿದೆಯಲ್ಲ ಹಾಗೆ ಶಿಲೆಗಳಿಂದ ಕೂಡಿರುವಂತಹ ಗ್ರಹಗಳಾಗಿರ್ತವೆ. ಇದರಲ್ಲಿ ಫಸ್ಟ್ ಗ್ರಹ ಯಾವುದಪ್ಪ ಅಂದರೆ ಮರ್ಕ್ಯುರಿ, ಬುಧ ಗ್ರಹ. ಬುಧ ಗ್ರಹ ಇದೆಯಲ್ಲ ಸೂರ್ಯನಿಗೆ ಸಮೀಪದಲ್ಲಿರುವಂತಹ ಒಂದು ಗ್ರಹನೂ ಕೂಡ ಹೌದು. ಹಾಗೆ ಸೋಲಾರ್ ಸಿಸ್ಟಮಲ್ಲಿ 8 ಗ್ರಹದಲ್ಲಿ ಅತಿ ಚಿಕ್ಕ ಗ್ರಹ ಯಾವುದಂತ ಕೇಳಿದ್ರು ಬುಧ ಗ್ರಹವಾಗಿರುತ್ತೆ. ನೋಡಿ, ಸೆಕೆಂಡ್ ಪ್ಲಾನೆಟ್ ಯಾವುದಪ್ಪ ಅಂದರೆ ವೀನಸ್ ಆಗಿರುತ್ತೆ, ಅದೇ ಶುಕ್ರ ಗ್ರಹ. ವೀನಸ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೌರಯುಗದಲ್ಲಿ ಅತಿ ಹೊಳಪಿನ ಗ್ರಹ, ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಅದು ವೀನಸ್ ಆಗಿರುತ್ತೆ, ಅದು ಕೂಡ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಸೌರಯುಗದಲ್ಲೇ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವಂಥ ಹೈಯೆಸ್ಟ್ ಟೆಂಪ್ರೇಚರ್ ಇರುವಂಥ ಪ್ಲಾನೆಟ್ ಯಾವುದಪ್ಪ ಅಂದರೆ ಅದು ವೀನಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಅರ್ತ್ ಇದೆ, ಭೂಮಿ ನಮ್ಮ ಜೀವಂತ ಗ್ರಹ ಅಥವಾ ಸೌರಯುಗದಲ್ಲೇ ಜೀವಿಗಳಿರುವಂತಹ ಏಕೈಕ ಗ್ರಹ ಯಾವುದಪ್ಪ ಅಂದರೆ ಭೂಮಿ ಆಗಿರುತ್ತೆ. ಅದು ಸೂರ್ಯನಿಂದ 3ನೇ ಸ್ಥಾನದಲ್ಲಿರೋದ ಗ್ರಹವಾಗಿರುತ್ತೆ. ಇಲ್ಲಿ ಮರ್ಕ್ಯೂರಿ ಮತ್ತು ವೀನಸ್ಸಿಗೆ ಯಾವುದೇ ಉಪಗ್ರಹಗಳು ಇಲ್ಲ, ಇದಕ್ಕೆ ಯಾವುದೇ ಸ್ಯಾಟಲೈಟ್ಸ್ಗಳು ಇಲ್ಲ. ಹಾಗಾಗಿ ಉಪಗ್ರಹಗಳು ಇಲ್ಲದೆ ಇರುವಂತಹ ಸೌರವ್ಯೂಹದ ಗ್ರಹ ಯಾವುದಂತ ಕೇಳಿದರೆ ಮರ್ಕ್ಯೂರಿ ಮತ್ತು ವೀನಸ್ ಕಂಡುಬರುತ್ತೆ. ಆದರೆ ಭೂಮಿ ಇದೆಯಲ್ಲ, ಭೂಮಿಗೆ ಏಕೈಕ ನೈಸರ್ಗಿಕ ಉಪಗ್ರಹ ಕಂಡುಬರುತ್ತೆ. ಆ ಉಪಗ್ರಹ ಯಾವುದಂತ ಕೇಳಿದರೆ ಅದು ಚಂದ್ರ. ಅಲ್ಲಿಂದ ಸ್ಯಾಟಲೈಟ್ಸ್ಗಳು ಸ್ಟಾರ್ಟ್ ಆಗುವಂಥದ್ದು. ಅದಾದ ನಂತರ ಮತ್ತೊಂದು ಪ್ರಮುಖವಾಗಿರುವಂಥ ಗ್ರಹ ಕಂಡುಬರುತ್ತೆ, ಮಾರ್ಸ್ ಅಂತೇಳಿ, ಮಂಗಳ ಗ್ರಹ. ಈ ಮಂಗಳ ಗ್ರಹ ಯಾವ ಬಣ್ಣದಲ್ಲಿ ಕಂಡುಬರುತ್ತಪ್ಪ ಅಂದರೆ ಕೆಂಪು ಗ್ರಹವಾಗಿರುತ್ತೆ. ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಹಾಗಾಗಿ ಸೌರವ್ಯೂಹದಲ್ಲಿ ಯಾವ ಗ್ರಹವನ್ನು ರೆಡ್ ಪ್ಲಾನೆಟ್ ಅಂತ ಕರಿತೀವಿ ಅಂದರೆ ಈ ಒಂದು ಮಂಗಳ ಗ್ರಹಕ್ಕೆ ಕರೆಯುವಂಥದ್ದು.
ಅಲ್ಲಿಗೆ ಈ ಅಸ್ಟೆರಾಯ್ಡ್ ಬೆಲ್ಟ್ ಬರುತ್ತೆ. ಈ ಅಸ್ಟೆರಾಯ್ಡ್ ಬೆಲ್ಟ್ ಅನ್ನುವಂಥದ್ದು ಆಂತರಿಕ ಗ್ರಹ ಮತ್ತು ಬಾಹ್ಯ ಗ್ರಹ ಅಂತೇಳಿ ಸಪ್ರೇಟ್ ಮಾಡೋದನ್ನು ನೋಡ್ತೀವಿ. ಸೊ ಈ ಗ್ರಹಗಳನ್ನು ಬಾಹ್ಯ ಗ್ರಹಗಳು ಅಂತ ಕರಿತೀವಿ. ಬಾಹ್ಯ ಗ್ರಹಗಳು ಅಥವಾ ಅನಿಲ ದೈತ್ಯ ಗ್ರಹಗಳು. ಅನಿಲ ದೈತ್ಯ ಗ್ರಹಗಳು ಗ್ಯಾಸಸ್ ಪ್ಲಾನೆಟ್ ಆರ್ ಔಟರ್ ಪ್ಲಾನೆಟ್ ಅಂತ ಕರೆಯೋದು. ಹಾಗಾದರೆ ಈ ಗ್ಯಾಸಸ್ ಆರ್ ಔಟರ್ ಪ್ಲಾನೆಟಲ್ಲಿ ಫಸ್ಟ್ ಒಂದು ನೋಡಿ, ಜುಪಿಟರ್ ಗುರುಗ್ರಹ. ಗುರುಗ್ರಹ ಸೌರವ್ಯೂಹದಲ್ಲೇ ಅತಿ ದೊಡ್ಡ ಗ್ರಹವಾಗಿರುತ್ತೆ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂದರೆ ಅದು ಗುರುಗ್ರಹವಾಗಿರುತ್ತೆ. ಕಿಂಗ್ ಆಫ್ ಪ್ಲಾನೆಟ್ ಅಂತಲೂ ಕೂಡ ಕರೀತಾರೆ ಇದನ್ನು. ನೆಕ್ಸ್ಟ್ ಅದಾದ ನಂತರ ಸ್ಯಾಟ್ರನ್ ಇರುತ್ತೆ, ಶನಿ ಗ್ರಹ. ಇದು ಸೌರವ್ಯೂಹದ 2ನೇ ಅತಿ ದೊಡ್ಡ ಗ್ರಹವಾಗಿರುತ್ತೆ. ಇದು ಫಸ್ಟ್ ಪೊಸಿಷನಲ್ಲಿ ಕಂಡುಬಂದರೆ ಇದು ಎಷ್ಟನೇ ಪೊಸಿಷನಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು 2nd ಪೊಸಿಷನಲ್ಲಿ ಕಂಡುಬರುವಂತಹ ಗ್ರಹವಾಗಿರುತ್ತೆ. ಅಷ್ಟೇ ಅಲ್ಲದೆ ಇದಕ್ಕೊಂದು ರಿಂಗಿಂಗ್ ಸಿಸ್ಟಮ್ ಕಾಣಿಸ್ತಾ ಇದೆ. ಇಲ್ಲಿ ಬಳೆ ವ್ಯವಸ್ಥೆ ಕಾಣಿಸ್ತಾ ಇದೆಯಲ್ಲ, ಈ ಬಳೆ ಏನು ಇಂಪಾರ್ಟೆಂಟಪ್ಪ ಅಂದರೆ ಸೌರವ್ಯೂಹದಲ್ಲೇ ಅತಿ ಸುಂದರವಾದಂತಹ ಬ್ಯೂಟಿಫುಲ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಆ ಗ್ರಹ ಯಾವುದಾಗಿರುತ್ತಪ್ಪ ಅಂದರೆ ಶನಿ ಗ್ರಹವಾಗಿರುತ್ತೆ. ಅದಾದ ನಂತರ ಯುರೇನಸ್ ಕಂಡುಬರುತ್ತೆ. ಇದಕ್ಕೂ ಕೂಡ ಬಳೆ ವ್ಯವಸ್ಥೆ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನೆಪ್ಚೂನು ಕೂಡ ಕಂಡುಬರುತ್ತೆ. ಈಗ ಇಷ್ಟು ಗ್ರಹಗಳ ಪಟ್ಟಿಯನ್ನು ನೋಡಿದಾಗ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಜುಪಿಟರ್. ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಯಾವುದು? ಮರ್ಕ್ಯೂರಿ. ಸೌರವ್ಯೂಹದಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಎಲ್ಲಿದೆ? ವೀನಸ್ ಅಲ್ಲಿದೆ. ಸೌರವ್ಯೂಹದಲ್ಲಿ ಕಡಿಮೆ ಉಷ್ಣಾಂಶ ಯಾವುದರಲ್ಲಿದೆ ಅಂತ ಕೇಳಿದರೆ ನೆಪ್ಚೂನ್ ಗ್ರಹ. ಯಾಕಂದರೆ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹವಾಗಿರುತ್ತೆ. ಹಾಗಾಗಿ ಅದರಲ್ಲಿ ಉಷ್ಣಾಂಶ ಏನಾಗಿರುತ್ತಪ್ಪ ಅಂದರೆ ತುಂಬ ಕಡಿಮೆ ಇರೋದು. ಹಾಗಾಗಿ ಕೋಲ್ಡೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಅದು ನೆಪ್ಚೂನನ್ನು ಆನ್ಸರ್ ಮಾಡಬೇಕಾಗತ್ತೆ. ಇದು ಗ್ರಹಗಳ ಪಟ್ಟಿಯನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಕ್ಲಿಯರ್ ಸ್ನೇಹಿತರೆ? ಇಲ್ಲಿ ಇರುವಂತಹ ಪ್ರಶ್ನೆ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಪ್ಲೂಟೋ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅದರ ಬಗ್ಗೆ ಏನು ಮಾಹಿತಿ ಬೇಕೋ ಅಷ್ಟು ಕೂಡ ನಮಗೆ ಇಲ್ಲಿ ಕ್ಲಿಯರ್ ಆಗಿರುವಂಥದ್ದು. ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ. ಗಾಂಗ್ರಿ ಹಿಮನದಿ ಎಲ್ಲಿದೆ ಅಂತ ಇದೆ. ನೋಡಿ, ಗಾಂಗ್ರಿ ಹಿಮನದಿ ಅನ್ನುವಂಥದ್ದು ಎಲ್ಲಿದೆ ಅಂದರೆ ಅಸ್ಸಾಂ ರಾಜ್ಯ ಇದೆ, ಮಿಜೋರಾಂ ಇದೆ, ಲಡಾಖ್ ಇದೆ, ಉತ್ತರಾಖಂಡ್ ಅಂತ ಕಂಡುಬರುತ್ತೆ. ಅದಿರುವಂಥದ್ದು ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಪ್ಪ ಅಂದರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ. 3ನೇದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಹಿಮನದಿಗಳು ಕಂಡುಬರೋದು ಹಿಮಾಲಯ ಭಾಗದಲ್ಲೇ ಕಂಡುಬರೋದು. ಹಿಮಾಲಯ ಭಾಗ ಅಂದರೆ ಅತಿ ಹೆಚ್ಚು ಹಿಮನದಿಗಳನ್ನು ಹೊಂದಿರೋದು ಲಡಾಖ್ ಭಾಗದಲ್ಲಿ ನಾವು ನೋಡ್ಬೋದು. ಅಲ್ಲಿರುವಂತಹ ಪ್ರಮುಖ ಹಿಮನದಿಗಳಲ್ಲಿ ಸಿಯಾಚಿನ್ ಹಿಮನದಿ ಅಂತ ಕಂಡುಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಸಿಯಾಚಿನ್ ಹಿಮನದಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ಕೇಳಿದರೆ ಇದು ಭಾರತದ ಅತಿ ಉದ್ದವಾದಂತಹ ಹಿಮನದಿ ಅಂತಲೂ ಕೂಡ ಕರಿತೀವಿ. ಯಾವುದನ್ನು? ಸಿಯಾಚಿನ್ ಗ್ಲೇಸಿಯರನ್ನು. ಇದು ಕೂಡ ಲಡಾಖಲ್ಲೇ ಕಂಡುಬರುವಂಥದ್ದು. ಅದರ ಜೊತೆಗೆ ರಿಮೋ ಅಂತ ಒಂದು ಗ್ಲೇಸಿಯರ್ ಕಂಡುಬರುತ್ತೆ. ರಿಮೋನು ಕೂಡ ಲಡಾಖಲ್ಲೇ ಕಂಡುಬರುವಂತಹ ಒಂದು ಗ್ಲೇಸಿಯರ್ ಆಗಿರುತ್ತೆ. ನೆಕ್ಸ್ಟು ಗಂಗೋತ್ರಿ ಗ್ಲೇಸಿಯರ್ ಅಂತ ಕಂಡುಬರುತ್ತೆ. ಉತ್ತರಾಖಂಡದಲ್ಲಿ ಗಂಗಾ ನದಿಯ ಉಗಮ ಸ್ಥಳ ಅಥವಾ ಭಾಗೀರಥಿ ನದಿಯ ಉಗಮ ಸ್ಥಳ ಯಾವುದಪ್ಪ ಅಂದರೆ ಅದು ಗಂಗೋತ್ರಿ ಗ್ಲೇಸಿಯರ್ನಲ್ಲಿ ಉಗಮವಾಗುತ್ತೆ. ಅದೇ ರೀತಿ ಉತ್ತರಾಖಂಡದಲ್ಲಿ ಯಮುನೋತ್ರಿ ಗ್ಲೇಸಿಯರ್ ಅಂತ ಕಂಡುಬರುತ್ತೆ. ಆ ಯಮುನೋತ್ರಿ ಗ್ಲೇಸಿಯರಲ್ಲಿ ಹುಟ್ಟುವಂತಹ ನದಿ ಯಾವುದಪ್ಪ ಅಂದರೆ ಯಮುನಾ ನದಿ ಹುಟ್ಟುತ್ತೆ. ಹಾಗಾಗಿ ಯಮುನೋತ್ರಿ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ನೋಡಿ, 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಟಿಸ್ಕೋ ಎಲ್ಲಿದೆ ಅಂತ ಇದೆ. ನೋಡಿ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇರುವಂಥದ್ದು ಸಿಚುವೇಟೆಡ್ ಅಂತ ಕೇಳಿದಾಗ ಯಾವ ಪ್ಲೇಸಲ್ಲಿದೆ ಅಥವಾ ಯಾವ ನದಿ ಭಾಗದಲ್ಲಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಹೂಗ್ಲಿ ನದಿಯ ದಡದಲ್ಲಿದೆ ಅಂತ ಇದೆ. ಓಕೆ, ಆನ್ ದ ಬ್ಯಾಂಕ್ ಆಫ್ ಹೂಗ್ಲಿ ರಿವರ್ ಅಂತ ಕಂಡುಬರುವಂಥದ್ದು. ಹೂಗ್ಲಿ ನದಿಯ ದಡದಲ್ಲಿದೆ ಅಂತ ಕೇಳಿದರೆ ಇದು ಹೂಗ್ಲಿ ನದಿಯ ದಡದಲ್ಲಿ ಇಲ್ಲ. ನೆಕ್ಸ್ಟು ಸೋನ್ ನದಿಯ ದಡದಲ್ಲಿದೆ ಅಂತ ಇದೆ. ಸೋನ್ ನದಿಯ ದಡದಲ್ಲೂ ಕೂಡ ಇದು ಕಂಡುಬರಲ್ಲ. ನೆಕ್ಸ್ಟು ಬ್ಯಾಂಕ್ ಆಫ್ ಗಂಗಾ ರಿವರ್ ಅಂತ ಇದೆ. ಗಂಗಾ ನದಿಯ ದಡದಲ್ಲೂ ಕೂಡ ಇದು ಇಲ್ಲ. ಹಾಗಾದರೆ ಎಲ್ಲಿದೆಯಪ್ಪ ಅಂದರೆ ಸುವರ್ಣ ರೇಖಾ ನದಿಯ ದಡದಲ್ಲಿ ಕಂಡುಬರುತ್ತೆ. ಓಕೆ, ನೋಡಿ, ಟಿಸ್ಕೋ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ ಅದು ಸುವರ್ಣ ರೇಖಾ ನದಿಯ ದಡದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಇದರ ಬಗ್ಗೆ ಏನು ಗೊತ್ತಿರಬೇಕು? ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಜೆಮ್ಸೆಡ್ಜಿ ಟಾಟಾ ಅವರ ಹೆಸರು ಕೇಳಿದಿರಲ್ಲ, ಅವರೇ ಸ್ಟಾರ್ಟ್ ಮಾಡಿರುವಂತಹ ಒಂದು ಕಂಪನಿ ಟಿಸ್ಕೋ ಕಂಪನಿ ಅಂತಲೇ. ಇದು ಜೆಮ್ಸೆಡ್ಪುರದಲ್ಲಿ ಕಂಡುಬರುತ್ತೆ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಕಂಪನಿ ಆಗಿರುತ್ತೆ. ನೋಡಿ, ಇದನ್ನು 1907ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಕಂಪನಿ ಸ್ಟಾರ್ಟ್ ಆಗಿದೆ ಯಾವಾಗ? 1907ರಲ್ಲಿ ಪ್ರಾರಂಭವಾಗಿರುವಂಥದ್ದು. ಇದು ಭಾರತದ ಅತಿ ದೊಡ್ಡ ಅಥವಾ ಮೊದಲ
ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರುತ್ತೆ. ಅದು ಖಾಸಗಿ ವಲಯದಲ್ಲಿ ಆರಂಭವಾದಂತಹ ಒಂದು ಕೈಗಾರಿಕೆ ಅಂತಲೇ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಇಂಡಸ್ಟ್ರಿ ಅಂತಲೇ ಕರಿತೀವಿ. ಹಾಗೆ ಇಸ್ಕೋ ಅಂತ ಇದೆ, ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತಲೇ. ಸೊ ಆ ಒಂದು ಕಂಪನಿ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರೋದನ್ನು ಕೂಡ ನೋಡ್ಬೋದು. ಅದರ ಜೊತೆಗೆ ತುಂಬ ಫೇಮಸ್ ಆಗಿರುವಂತಹ ಒಂದು ಕಂಪನಿ ಯಾವುದಪ್ಪ ಅಂದರೆ MISL ಅಂಥೇಳಿ. MISL, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂಥೇಳಿ. ಈ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡನ್ನು VISL ಅಂತಲೂ ಕೂಡ ಕರಿತೀವಿ. VISL ಅಂದರೆ ವಿಶ್ವೇಶ್ವರ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತಲೇ. ಈ ವಿಶ್ವೇಶ್ವರ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇದೆಯಲ್ಲ, ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಕರ್ನಾಟಕ ಭದ್ರಾವತಿಯಲ್ಲಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ಕಂಡುಬರುವಂತಹ ಒಂದು ಇಂಡಸ್ಟ್ರಿ ಯಾವುದಪ್ಪ ಅಂದರೆ VISL ಅಂಥೇಳಿ. ಈ ಕೈಗಾರಿಕೆ ಯಾವಾಗ ಪ್ರಾರಂಭವಾಯಿತಪ್ಪ ಅಂದರೆ 1923ರಲ್ಲಿ ಎಸ್ಟಾಬ್ಲಿಷ್ ಆದಂತಹ ಒಂದು ಇಂಡಸ್ಟ್ರಿ ಆಗಿರುತ್ತೆ. ಹಾಗಾದರೆ ಈ ಕೈಗಾರಿಕೆ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಕೇಳಿದರೆ, ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಪ್ಪ ಅಂದರೆ VISL ಅಥವಾ MISL ಅಂತಲೇ ಕರೆಯೋದು. ವಿಶ್ವೇಶ್ವರಯ್ಯನವರ ಕೊಡುಗೆ ಬಹಳಷ್ಟು ಇರೋದ್ರಿಂದ ಈ ಕೈಗಾರಿಕೆಯನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಲೇ ಕರೆಯುವಂಥದ್ದು. ಯಾಕಂದರೆ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಂತ ಕೇಳಿದರೆ ಇದನ್ನೇ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಇದು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ. ಅಂದರೆ ಕೈಗಾರಿಕೆ ಎನ್ನುವಂತಹ ಒಂದು ಚಾಪ್ಟ್ರಲ್ಲಿ ಬರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ. ಮ್ಯಾಚ್ ಲಿಸ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಇದೆ. ಪಟ್ಟಿ 1ರಲ್ಲಿ ಕೆಲವೊಂದು ಮಂಡಲಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅದಕ್ಕೆ ರಿಲೇಟೆಡ್ ಆದಂತಹ ಕಾನ್ಸೆಪ್ಟ್ ಏನು ಅಂತ ಗೊತ್ತಿರಬೇಕು. ನೋಡಿ, ಜೀವಮಂಡಲ ಅಂತ ಇದೆ, ಬಯೋಸ್ಫಿಯರ್ ಅಂತ ಕರಿತೀವಿ. ಜೀವಮಂಡಲ ಅಂಥೇಳಿ ಅಂದರೆ ಜೀವಿಗಳು ಇರುವಂತಹ ಒಂದು ಮಂಡಲ ಅಂತ. ಜೀವಮಂಡಲ ಅಂದರೆ ಜೀವಿಗಳು ಅಂದರೆ ಮನುಷ್ಯ, ಪ್ರಾಣಿ, ಸಸ್ಯಗಳು ಕಂಡುಬರುವಂತಹದ್ದನ್ನು ನೋಡ್ಬೋದು. ಹಾಗಾದರೆ ಜೀವಂತ ಜೀವಿಗಳ ಪ್ರಪಂಚವನ್ನೇ ಏನಂತ ಕರಿತೀವಿ? ಜೀವಮಂಡಲ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಜೀವಂತ ಜೀವಿಗಳ ಪ್ರಪಂಚವನ್ನು ಜೀವಮಂಡಲ ಅಂತ ಕರೆಯೋದು. ನೆಕ್ಸ್ಟು ಜಲಮಂಡಲ ಅಂತ ಕರಿತೀವಿ. ಒಂದನೇದಕ್ಕೆ ಆಪ್ಷನ್ ನೋಡಿಬಿಡೋಣ. ಹಾಗಾದರೆ ಎಗೆ 4ನೇದು ಸರಿ ಇದೆ. ಎಗೆ 4ನೇದು ಸರಿ ಇದೆ ಅಂದರೆ ಇಲ್ಲಿ ತಪ್ಪಿದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲೇ ಸಿಕ್ಬಿಡ್ತು ನಮಗೆ. ರೈಟ್ ಆನ್ಸರು ಇಲ್ಲೇ ಕ್ಲಿಯರ್ ಇದೆ ನೋಡಿ. ಮತ್ತು ಹುಡುಕೋ ಅವಶ್ಯಕತೆಯೇ ಇರಲ್ಲ, ಒಂದಕ್ಕೆ ನಮಗೆ ಆನ್ಸರ್ ಕ್ಲಿಯರ್ ಆಗುತ್ತೆ. ಕೆಲವೊಂದು 2ರಲ್ಲೂ ಸಿಗಲ್ಲ, 3ರಲ್ಲೂ ಸಿಗಲ್ಲ, ಲಾಸ್ಟ್ವರೆಗೂ ಹುಡುಕ್ತಾ ಹೋಗಬೇಕಾಗತ್ತೆ. ಆದರೆ ಕೆಲವೊಂದು ತುಂಬ ಈಸಿ, ಇಂಥ ಪ್ರಶ್ನೆ ಬಂದಾಗ ಭಾಳಷ್ಟು ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ ನಮಗೆ. ಯಾಕಂದರೆ ನಿಮಗೆ ಯಾವುದಾದ್ರು ಒಂದು ಗೊತ್ತಿರುತ್ತಾ, ಅದನ್ನು ಹುಡ್ಕೊಂಡ್ರೆ ಆ ಪೊಸಿಷನಲ್ಲಿ ಬೇರೆ ಯಾವುದೂ ಇಲ್ಲ ಅಂದರೆ ಅದೇ ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆನಾ? ನೆಕ್ಸ್ಟು ಜಲಮಂಡಲ ಅಂತ ಇದೆ. ಬಿಗೆ ಯಾವುದು ಸರಿ? ಜಲ ಅಂದರೆ ನೀರು ಅಂತ. ನೀರು ಎಲ್ಲೆಲ್ಲಿ? ನದಿಗಳಲ್ಲಿ ನೀರಿರುತ್ತೆ. ಓಕೆ, ಸರೋವರಗಳು ಕಂಡುಬರ್ತವೆ, ಸಮುದ್ರಗಳು ಕಂಡುಬರ್ತವೆ, ಮಹಾಸಾಗರಗಳನ್ನು ಒಳಗೊಂಡಿರೋದನ್ನು ನೋಡ್ತೀವಿ. ಇದನ್ನೇ ಹೈಡ್ರೋಸ್ಫಿಯರಲ್ಲೂ ಕೂಡ ನೋಡ್ಬೋದು. ಕ್ಲಿಯರಾ? ನೆಕ್ಸ್ಟು ವಾಯುಮಂಡಲ. ಭೂಮಿಯ ಮೇಲ್ಮೈಯಲ್ಲಿರುವಂತಹ ಅನಿಲಗಳಿಂದ ಕೂಡಿರುವ ತೆಳುವಾದಂತಹ ಪದರವನ್ನು ಏನಂತ ಕರಿತೀವಿ? ವಾಯುಮಂಡಲ. ಅಟ್ಮಾಸ್ಫಿಯರ್, ನೈಟ್ರೋಜನ್, ಹೈಡ್ರೋಜನ್ ಗ್ಯಾಸ್ ಇರುತ್ತೆ, ಆಕ್ಸಿಜನ್ ಕಂಡುಬರುತ್ತೆ, ಆರ್ಗನ್, ನಿಯಾನ್ ಇವೆಲ್ಲ ಅನಿಲಗಳು ಕಂಡುಬರ್ತವೆ. O3 ಕೂಡ ನೋಡ್ತೀವಿ. ಹಾಗಾದರೆ ಅನಿಲಗಳಿಂದ ಕೂಡಿರುವಂತಹ ಭೂಮಿಯ ಮೇಲ್ಮೈಯಲ್ಲಿರುವಂತಹ ತೆಳುವಾದಂತಹ ಪದರವನ್ನು ವಾಯುಮಂಡಲ ಅಂತ ಕರಿತೀವಿ. ವಾಯುಮಂಡಲ ಅಂದರೆ ಏನಪ್ಪ ಅಂದರೆ ಗಾಳಿಯ ತೆಳುವಾದಂತಹ ಪದರವನ್ನೇ ವಾಯುಮಂಡಲ ಅಂತ ಕರೆಯೋದು. ನೋಡಿ, ಬಿಗೆ 1ನೇದು ಸರಿ ಇದ್ದರೆ 3ನೇದಕ್ಕೆ 2ನೇದು ಸರಿ ಇರುವಂಥದ್ದು. 3ನೇದಕ್ಕೆ ನೋಡಿ ಸೆಕೆಂಡ್ ಒನ್ ರೈಟ್ ಆನ್ಸರ್ ಇದೆ ಸಿಗೆ. ಶಿಲಾಮಂಡಲ ಅಂದರೆ ಭೂಮಿಯ ಗಟ್ಟಿಯಾದ ಮೇಲಿನ ಪದರ. ಶಿಲೆಗಳಿಂದ, ಕಲ್ಲು ಬಂಡೆಗಳಿರ್ತವೆ, ಮಣ್ಣಿರ್ತವೆ, ಅವೆಲ್ಲ ಹಾರ್ಡ್ ಆಗಿರುವಂತಹ ಒಂದು ರಾಕ್ ಸಿಸ್ಟಮನ್ನು ನಾವು ನೋಡ್ತೀವಿ. ಆ ಶಿಲೆಗಳಿಂದ ಕೂಡಿರುವಂತಹ ಭೂಮಿಯ ಮೇಲ್ಪದರವನ್ನು ಏನಂತ ಕರಿತೀವಿ ನಾವು? ಶಿಲಾಗೋಳ ಅಂತ ಕರಿತೀವಿ. ಲಿಥೋಸ್ಫಿಯರಲ್ಲಿ ಬರುವಂಥದ್ದು. ಹಾಗಾಗಿ ಇದಕ್ಕೆ 3ನೇದು ಸರಿಯಾದಂಥ ಉತ್ತರ. 3ನೇದು ಡಿಗೆ 3 ಅನ್ನೋದು ರೈಟ್ ಆನ್ಸರ್ ಇದೆ. ಓವರಾಲ್ ಆಗಿ ಆನ್ಸರ್ ಅಂತ ತಗೊಂಡಾಗ 6ನೇ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಇದೆ? 4ನೇ ಉತ್ತರ ಅನ್ನುವಂಥದ್ದು ಸರಿಯಾಗಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಶೃಂಗ ಸರೋವರಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ ಆಕ್ಸ್ಬೋ ಲೇಕ್ ಅಂತ ಕರೆಯೋದು. ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಶೃಂಗ ಸರೋವರಗಳು ಎಲ್ಲಿ ಕಂಡುಬರ್ತವೆ? ನೋಡಿ, ಪರ್ವತಗಳಲ್ಲಿ ಕಂಡುಬರ್ತಾವ. ಪರ್ವತಗಳಲ್ಲಿ ಶೃಂಗ ಸರೋವರಗಳು ಕಂಡುಬರಲ್ಲ, ಯಾಕಂದರೆ ಅದು ನದಿಯಿಂದ ಆದಂತಹ ಒಂದು ಸರೋವರಗಳು ಆಗಿರ್ತವೆ. ನೋಡಿ, ಮರುಭೂಮಿಯಲ್ಲಿ ಕಂಡುಬರುತ್ತಂದರೆ ಮರುಭೂಮಿ ಅಂದರೆ ನದಿನಾ? ಅಲ್ವಲ್ಲ. ರೈಟ್.
ನೆಕ್ಸ್ಟ್ ಹಿಮ ನದಿಗಳಲ್ಲಿ ಉಂಟಾಗತ್ತಾ? ಹಿಮ ನದಿಗಳಲ್ಲಿ ಉಂಟಾಗಲ್ಲ, ನದಿ ಕಣಿವೆಗಳಲ್ಲಿ ಉಂಟಾಗತ್ತೆ. ಹಾಗಾಗಿ ಇದಕ್ಕೆ 4ನೇ ಉತ್ತರ ಸರಿಯಾಗಿರುವಂಥದ್ದು. ಎಷ್ಟನೇ ಪ್ರಶ್ನೆಗೆ? 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ನದಿ ಕಣಿವೆಗಳಲ್ಲಿ ಕಂಡುಬರುತ್ತೆ, ರಿವರ್ ವ್ಯಾಲೀಸ್. ಓಕೆ, ಆ ಶೃಂಗ ಸರೋವರ ಹೇಗಿರತ್ತಂತ ಅದರ ಒಂದು ಸ್ಟ್ರಕ್ಚರ್ ನೋಡ್ಕೋಬೋದಲ್ಲ ನಾವು. ಇದೇ ಶೃಂಗ ಸರೋವರ, ಆಕ್ಸ್ಬೋ ಲೇಕ್ ಅಂತ ಕರೆಯೋದು. ಹೆಂಗಾಗತ್ತೆ ಅಂತ ನೋಡಿ. ಈ ಕಡೆ ಮಾರ್ಕ್ ಮಾಡಿ ಇದೇ ರೀತಿ ಸ್ಟ್ರಕ್ಚರನ್ನು ಇಲ್ಲೂ ಕೂಡ ತೋರಿಸ್ತೀನಿ. ಹೋಗಿ ಒಂದು ನದಿ ಹಿಂಗೆ ಹರ್ಕೊಂಡು ಹೋಗತ್ತಂತ ಅಂದ್ಕೊಳ್ಳಿ, ಹಿಂಗೆ ಹರ್ಕೊಂಡು ಹೋಗುತ್ತೆ. ಅದೇ ರೀತಿ ಹಿಂಗೆ ಹರಿತಾ ಇರುತ್ತೆ ನದಿ. ಓಕೆ, ಅಂಕು ಡೊಂಕಾಗಿ ತಾನೇ ಹರಿಯೋದು ನದಿ, ಜಿಗ್ ಜಾಗ್ ಶೇಪಲ್ಲಿ ಹರಿತಾ ಇರುತ್ತೆ. ಈಗ ಈ ಸ್ಟ್ರಕ್ಚರನ್ನು ತೋರಿಸೋಣ ನಿಮಗೆ. ಈಗ ನದಿ ನೀರು ಇಲ್ಲಿಂದ ಬರ್ತಾ ಇದೆ ಅಂದಾಗ ಇಲ್ಲಿ ಎರೋಸನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸವೆತ. ಈಗ ನದಿ ಬಂದು ಹಿಂಗೆ ಹರ್ಕೊಂಡು ಈ ರೀತಿ ಹೋದಾಗ ಈ ಭಾಗ ಏನಾಗುತ್ತೆ ಹೇಳ್ರಿ? ಸವೆತಕ್ಕೆ ಒಳಗಾಗತ್ತೆ. ನೆಕ್ಸ್ಟು ನದಿ ನೀರು ಹೀಗೆ ಬಂದು ಇಲ್ಲಿ ಹೊಡೆದಾಗ ಈ ಭಾಗನೂ ಕೂಡ ಸವೆತಕ್ಕೆ ಒಳಗಾಗತ್ತೆ. ಕ್ಲಿಯರಾ? ನದಿ ಯಾವ ಕಡೆ ಟರ್ನ್ ಆಗುತ್ತೋ ಆ ಭಾಗದಲ್ಲಿ ಅಲ್ಲಿ ಏನಾಗುತ್ತೆ? ಎರೋಸನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲೂ ಸವೆತ ಆಗ್ತಾ ಇದೆ, ಇಲ್ಲೂ ಸವೆತ ಆಗ್ತಾ ಇದೆ. ಎರಡೂ ಕಡೆ ಸವೆತ ಆಗಿ 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 ನೋಡಿ ಈ ಭಾಗ ಕಂಪ್ಲೀಟಾಗಿ ಎರೋಸನ್ ಆಗಿಬಿಡುತ್ತೆ. ಎರೋಸನ್ ಆದಾಗ ನದಿ ಇಲ್ಲಿಂದ ಬರ್ತಾ ಇರುವಂಥ ನದಿ ಹೀಗೆ ಸರಾಗವಾಗಿ ಸ್ಟ್ರೈಟಾಗಿ ಹರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ನದಿಯ ಹಳೆ ಮಾರ್ಗ ಇತ್ತಲ್ಲ, ಇದು ಓಲ್ಡ್ ರೂಟ್ ಇತ್ತಲ್ಲ, ಅಲ್ಲಿ ನೀರು ಯಾವಾಗಲೂ ಕೂಡ ನೀರು ನಿಂತಿರುತ್ತೆ. ಯಾಕಂದರೆ ನದಿ ನೀರು ಫ್ಲೋ ಆಗಿ ಹೊರಗಡೆ ಹೋಗೋಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಇಲ್ಲಿ ಯಾವಾಗಲೂ ನೀರು ನಿಂತಿರುತ್ತೆ. ಒಂದು ರೀತಿ ಪಾಚಿ ಗಟ್ಟಿರೋ ರೀತಿಯಲ್ಲಿ ಹಸಿರು ಬಣ್ಣದಲ್ಲಿ ನೀರಾಗಿರೋದನ್ನು ನೋಡ್ತೀವಿ. ಇಂತಹ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ, ಇದನ್ನೇ ಏನಂತ ಕರೀತಾರಪ್ಪ ಅಂದರೆ ಆಕ್ಸ್ಬೋ ಲೇಕ್ ಅಂತ ಕರೆಯೋದು. ನೋಡಿ, ಇಲ್ಲಿ ನದಿ ಹೀಗೆ ಹರ್ಕೊಂಬರ್ಬೇಕಾದ್ರೆ ಇಲ್ಲೂ ಎರೋಸನ್ ಆಗುತ್ತೆ, ಇಲ್ಲೂ ಎರೋಸನ್ ಆಗುತ್ತೆ. ಎರೋಸನ್ ಆಗ್ತಾ 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 ನದಿ ಹೀಗೆ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇಲ್ಲಿ ಒಂದು ಸಪ್ರೇಟ್ ಈ ರೀತಿ ಸ್ಟ್ರಕ್ಚರ್ ಉಳ್ಕೊಳ್ಳುತ್ತೆ. ಕ್ಲಿಯರಾ? ಇಲ್ಲಿಂದ ನದಿ ಹೋಗ್ತಾ ಇದೆಯಾ, ಈ ಸ್ಟ್ರಕ್ಚರ್ ಉಳ್ಕೊಳ್ಳುತ್ತೆ. ಈ ಸ್ಟ್ರಕ್ಚರನ್ನೇ ಏನಂತ ಕರಿತೀವಿ ನಾವು? ಆಕ್ಸ್ಬೋ ಲೇಕ್ ಅಥವಾ ಶೃಂಗ ಸರೋವರ ಅಂತ ಕರೆಯುವಂಥದ್ದು. ಹಾಗಾದರೆ ಈ ಶೃಂಗ ಸರೋವರಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ನದಿ ಕಣಿವೆ ಭಾಗದಲ್ಲಿ ಕಂಡುಬರುವಂತಹ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. 7ನೇ ಪ್ರಶ್ನೆಗೆ 4ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಹಿಮನದಿಗಳು ಹೊತ್ತು ತರುವಂತಹ ವಸ್ತುಗಳಿಂದ ಕೆಳಗಿನವುಗಳಲ್ಲಿ ಯಾವುದು ರೂಪುಗೊಳ್ಳುತ್ತದೆ? ಈಗ ಹಿಮನದಿಗಳು ಅಲ್ಲಿ ಎರೋಸನ್ ಮಾಡ್ಕೊಂಬರುತ್ತೆ. ಎರೋಸನ್ ಮಾಡ್ಕೊಬೇಕಾದ್ರೆ ಕಲ್ಲು ಬಂಡೆಗಳು ಬರ್ತವೆ, ಗುಂಡುಗಳು ಬರ್ತವೆ, ಸೆಡಿಮೆಂಟ್ಸ್ಗಳು ಬರ್ತವೆ. ಅದರ ಜೊತೆಗೆ ಮರದ ದಿನ್ನೆಗಳನ್ನು ಕೂಡ ಹೊತ್ಕೊಂಡ್ಬರ್ತಾ ಇರ್ತಾವೆ. ಅವು ಆ ಭಾಗದಲ್ಲಿ ಎರೋಸನ್ ಆಗಬೇಕಾದ್ರೆ ಆ ಎರೋಸನ್ ಪ್ರೊಸೆಸ್ಸನ್ನು ನಡೀತಾ ಇರುತ್ತೆ. ಹಿಮನದಿಗಳು ಹೊತ್ತು ತರುವಂತಹ ವಸ್ತುಗಳಿಂದ ಕೆಳಗಿನವುಗಳಲ್ಲಿ ಯಾವುದು ರೂಪುಗೊಳ್ಳುತ್ತದೆ? ನೋಡಿ, ಪ್ರವಾಹ ಮೈದಾನ ರೂಪುಗೊಳ್ಳುತ್ತಂತ ಕೇಳಿದರೆ ಪ್ರವಾಹ ಮೈದಾನ ರೂಪುಗೊಳ್ಳಲ್ಲ. ನೆಕ್ಸ್ಟು ಅದರ ಜೊತೆಗೆ ಮರಿನ್ ಅಂತ ಇದೆ, ಮರೆನ್ಗಳು ರೂಪುಗೊಳ್ತಾವಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮರೆನ್ಗಳು ರೂಪುಗೊಳ್ತವೆ. ಇದರಿಂದ ಕಡಲ ತೀರನೂ ರೂಪುಗೊಳ್ಳಲ್ಲ, ಲೋಯಸ್ಸು ಕೂಡ ರೂಪುಗೊಳ್ಳಲ್ಲ. ಲೋಯಸ್ ಅಂದರೆ ಏನು ಗೊತ್ತಾ? ಈ ಮರುಭೂಮಿಯ ಭಾಗದಲ್ಲಿ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಬೀಸಬೇಕಾದ್ರೆ ಸಣ್ಣ 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 ಕಣಗಳು ಬಂದು ಒಂದು ಕಡೆ ಡೆಪಾಸಿಟ್ ಆಗ್ತಾ ಇರ್ತವೆ. ಅಂತಹ ಮೈದಾನವನ್ನು ಲೋಯಸ್ ಪ್ಲೈನ್ ಅಂತೇಳಿ ಕರೆಯುವಂಥದ್ದು. ಈಗ ಮರೆನ್ಗಳು ಅಂದರೆ ಏನು ಅನ್ನೋದು ಗೊತ್ತಿರಬೇಕಾಗತ್ತೆ. ಅದರ ಸ್ಟ್ರಕ್ಚರನ್ನು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಹಿಮನದಿಗಳು ಹರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವು ಹಲವಾರು ವಸ್ತುಗಳನ್ನು ಹೊತ್ಕೊಂಡು ಬಂದಿರ್ತವೆ. ನೋಡಿ, ಆ ಹಿಮನದಿ ನೀರು ಕರಗಿದಾಗ ಅಥವಾ ಅದರ ಚಲನೆ ನಿಧಾನಗೊಂಡಾಗ, ಹಿಮನದಿ ಹರಿಯೋದು ನಿಧಾನವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಹಿಮನದಿ ಕರಗಿಬಿಡತ್ತಂತ ಅಂದ್ಕೊಳ್ಳಿ. ಈ ವಸ್ತುಗಳು ಏನು ಹೊತ್ಕೊಂಡ್ಬಂದಿರುತ್ತೆ ಆ ವಸ್ತುಗಳು ಒಂದೆಡೆ ಸಂಗ್ರಹವಾಗುತ್ತೆ, ಒಂದು ಕಡೆ ಡೆಪಾಸಿಟ್ ಆಗುತ್ತೆ. ಆ ಡೆಪಾಸಿಟ್ ಆಗಿ ಈ ರೀತಿ ಸಂಗ್ರಹವಾದಂತಹ ಕಲ್ಲುಗಳು, ಜಲ್ಲಿಕಲ್ಲುಗಳು, ಮರಳುಗಳು, ಅರ್ಥ ಆಯ್ತಲ್ಲ, ಇಂಥವು ಎಲ್ಲ ಒಂದು ಕಡೆ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಹಿಮನದಿ ಹರ್ಕೊಂಬರ್ತಾ ಇರುವಂಥ ಹಿಮನದಿ ನೀರು ಕಡಿಮೆ ಆಗಿದೆ ಅಥವಾ ನೀರು ಕರಗಿ ಹೋಗಿದೆ. ಕರಗಿ ಹೋದಾಗ ಈ ರೀತಿ ಜಲ್ಲಿಕಲ್ಲುಗಳು, ಮರಳುಗಳು ಇಂದ ಕೂಡಿರುವಂತಹ ಒಂದು ಭೂ ಸ್ವರೂಪ ಕಾಣಿಸುತ್ತೆ ನಮಗೆ. ಆ ಭೂ ಸ್ವರೂಪವನ್ನೇ ಏನಂತ ಕರಿತೀವಿ? ಮೊರೆನ್ ಅಂತಲೇ ಕರೆಯುವಂಥದ್ದು. ಕ್ಲಿಯರಾ? ಮೊರೆನ್ ಅಂದರೆ ಏನಿಲ್ಲ, ಕಲ್ಲು, ಜಲ್ಲಿಕಲ್ಲು, ಮರಳುಗಳಿಂದ ಕೂಡಿರುವಂತಹ ಒಂದು ರಾಶಿಯನ್ನು ಮೊರೆನ್ ಅಂತ ಕರಿತೀವಿ. ಆ ಮೊರೆನ್ ಎನ್ನುವಂಥ ಸ್ಟ್ರಕ್ಚರ್ ಯಾವುದರಿಂದ ಆಗುತ್ತೆ? ಹಿಮನದಿಗಳಿಂದ ನಿರ್ಮಾಣವಾದಂತಹ ಒಂದು ಭೂಸ್ವರೂಪ. ಯಾವಾಗ ಹಿಮನದಿ ಹರಿಯುವಂಥ ವೇಗ ಕಡಿಮೆ ಆಗುತ್ತೆ, ಹಿಮನದಿಯ ನೀರು ಕಡಿಮೆ ಆಗುತ್ತೆ ಅಥವಾ ಕರಗತ್ತೆ, ಕರಗಿದಾಗ ಹೊತ್ಕೊಂಡ್ಬಂದಿರೋದು ಅಲ್ಲೇ ಕಾಣಿಸ್ತಾ ಇರುತ್ತೆ. ಅಂತಹ ಒಂದು ಸ್ಟ್ರಕ್ಚರನ್ನೇ ಏನಂತ ಕರಿತೀವಿ? ಮೊರೆನ್ ಅಂತಲೇ ಕರೆಯುವಂಥದ್ದು. ಅದು ಕೂಡ ನಮಗಿಲ್ಲಿ ಗೊತ್ತಿರಬೇಕಾಗತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ
ಅಣಬೆ ಶಿಲೆಗಳು ಇಲ್ಲಿ ಕಂಡು ಬರುತ್ತವೆ. ವೇರ್ ಆರ್ ಮಶ್ರೂಮ್ ರಾಕ್ಸ್ ಫೌಂಡ್ ಅಂತ ಇದೆ. ಅಂದರೆ ಮಶ್ರೂಮ್ ರಾಕ್ಸ್ ಅಂತಂದರೆ ಅಣಬೆ ಶಿಲೆಗಳು ಎಲ್ಲಿ ಕಂಡುಬರ್ತವೆ ನೋಡಿ. ವ್ಯಾಲೀಸಲ್ಲಿ ಕಂಡುಬರ್ತಾವ, ವ್ಯಾಲಿಯಲ್ಲಿ ಕಂಡುಬರಲ್ಲ. ಹಿಮ ನದಿಗಳಲ್ಲಿ ಕಂಡುಬರ್ತಾವ, ಅಲ್ಲೂ ಕೂಡ ಕಂಡುಬರಲ್ಲ. ಹಿಲ್ಸಲ್ಲಿ ಕಂಡುಬರ್ತಾವ, ಅಲ್ಲೂ ಇರಲ್ಲ. ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಡೆಸಾರ್ಟಲ್ಲಿ ಕಂಡುಬರುವಂಥದ್ದು. ಈ ಮಶ್ರೂಮ್ ಶೇಪ್ ರಾಕ್ಸ್ ಅನ್ನುವಂಥದ್ದು ಕಡಿಮೆ ಅಣಬೆ ಆಕಾರದ ಭೂಸ್ವರೂಪ. ಅದನ್ನು ನಾಯಿ ಕೊಡೆ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಅಣಬೆ ಆಕಾರದ ಭೂಸ್ವರೂಪ ಒಂದು ಸ್ಟ್ರಕ್ಚರ್ ನೋಡಿಬಿಡ್ತೀರಾ ನೋಡಿ. ಇದೇ ಸ್ಟ್ರಕ್ಚರ್, ಇದನ್ನೇ ಅಣಬೆ ಆಕಾರದ ಭೂಸ್ವರೂಪ ಅಂತ ಕರೆಯೋದು, ಅಥವಾ ಇದನ್ನು ನಾಯಿ ಕೊಡೆ ಅಂತಲೂ ಕೂಡ ಕರೀತಾರೆ. ಏನಾಗತ್ತೆ ನೋಡಿ, ಈ ಸ್ಟ್ರಕ್ಚರ್ ನೋಡಿದರೆ ನಿಮಗೆ ಗೊತ್ತಾಗಬೇಕು. ಮರುಭೂಮಿಯಲ್ಲಿ ಗಾಳಿ ಭೂಮಿಯ ಮೇಲ್ಮೈಯಲ್ಲಿ ಅತಿ ವೇಗವಾಗಿ ಬೀಸುತ್ತೆ. ಆ ವೇಗವಾಗಿ ಬೀಸುವಂಥ ಅವಧಿಯಲ್ಲಿ ಮರಳಿನ ಕಣಗಳು ಇಲ್ಲಿರುವಂತಹ ಶಿಲೆಗಳಿಗೆ ಹೋಗಿ ಅಪ್ಪಳಿಸ್ತವೆ, ಘರ್ಷಣೆ ಆಗತ್ತೆ. ಆಗ ಈ ಭಾಗ ನೋಡಿ ಕಂಪ್ಲೀಟ್ ಎರೋಸನ್ ಆಗಿ ಹೋಗಿದೆ. ಎರೋಸನ್ ಆಗತ್ತೆ, ಈ ತಲೆ ಭಾಗ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಆಗ ಅದೊಂದು ಬೇರೆ ರೀತಿಯಲ್ಲಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಇದನ್ನೇ ಅಣಬೆ ಆಕಾರದ ಭೂಸ್ವರೂಪ ಅಂತಲೇ ನಾವು ಕರಿತೀವಿ ನೋಡಿ. ಏನಾಗುತ್ತೆ, ಮರುಭೂಮಿಯಲ್ಲಿ ಗಾಳಿಯ ಸವೆತ ಶಕ್ತಿ ನೆಲದ ಸಮೀಪ ಹೆಚ್ಚು ಇರುವುದರಿಂದ, ಅಂದರೆ ಗಾಳಿ ಬೀಸುವಂಥ ವೇಗ ಎಲ್ಲಿದೆ, ಸರ್ಫೇಸಲ್ಲಿ ಅತಿ ವೇಗವಾಗಿ ಬೀಸುತ್ತೆ. ಶಿಲೆಯ ಕೆಳಭಾಗವು ಮೇಲ್ಭಾಗಕ್ಕಿಂತ ಹೆಚ್ಚು ಸವೆದು ಹೋಗುತ್ತದೆ. ಕೆಳಭಾಗ ಏನಾಗುತ್ತೆ, ಎರೋಸನ್ ಜಾಸ್ತಿ ಆಗುತ್ತೆ. ಹಾಗೆ ಶಿಲೆಯ ಮೇಲ್ಭಾಗವು ಅಗಲವಾಗಿದ್ದು, ಇಲ್ಲಿ ಮೇಲ್ಭಾಗ ನೋಡಿ ಎಷ್ಟು ಅಗಲವಾಗಿದೆ, ಕೆಳಭಾಗ ಏನಾಗುತ್ತೆ ಕಿರಿದಾಗಿ ಕುತ್ತಿಗೆಯಂತೆ ಕಾಣಿಸುತ್ತೆ, ನೆಕ್ ಟೈಪಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ ಕುತ್ತಿಗೆಯಂತೆ ಕಾಣಿಸ್ತಾ ಇದೆ, ಇದು ತಲೆ ಬೋರ್ಡೆ ಅಂತೆ ಕಂಡುಬರುವಂತಹ ಭಾಗವಾಗಿರುತ್ತೆ. ಯಾಕಂದರೆ ಇಲ್ಲಿ ಎರೋಸನ್ ಪ್ರೊಸೆಸ್ ಜಾಸ್ತಿ ಆಗೋದ್ರಿಂದ, ಸವೆತ ಜಾಸ್ತಿ ಆಗೋದ್ರಿಂದ ಇದು ಸವೆತವಾಗುತ್ತೆ. ಇಲ್ಲೊಂದು ಶೇಪ್ ಆಫ್ ಲ್ಯಾಂಡ್ ಫಾರ್ಮನ್ನು ಕಾಣ್ಬೋದು. ಇದನ್ನೇ ಏನಂತ ಕರಿತೀವಪ್ಪ ಅಂದರೆ ಅಣಬೆ ಆಕಾರದ ಭೂಸ್ವರೂಪ, ಮಶ್ರೂಮ್ ಶೇಪ್ ರಾಕ್ಸ್ ಅಂತಲೇ ಕರಿತೀವಿ. ಹಾಗಾದರೆ ಎಲ್ಲಿ ಕಂಡುಬರ್ತಾವವು, ಡೆಸಾರ್ಟಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಭೂಸ್ವರೂಪ ಅಂತಲೇ ನೋಡ್ಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನಗಳಲ್ಲಿ ಯಾವುದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಲ್ಲ ಅಂತ ಇದೆ ನೋಡಿ. ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಲ್ಲದೆ ಇರೋದು ಯಾವುದು, ನ್ಯಾಚುರಲಿ ಗ್ರೋ ಆಗದೆ ಇರುವಂಥದ್ದು ಯಾವುದು, ಮ್ಯಾನ್ ಮೇಡ್ ಅಥವಾ ಆರ್ಟಿಫಿಷಿಯಲ್ ಆಗಿರೋದು ಯಾವುದು ಅಂತ 4 ಆಪ್ಷನಲ್ಲಿ ಕಂಡುಹಿಡಿಬೇಕಾಗತ್ತೆ. ಈಗ ಫಾರೆಸ್ಟ್ ಅನ್ನೋಂಥದ್ದು ನ್ಯಾಚುರಲ್ಲು ಆರ್ಟಿಫಿಷಿಯಲ್ ಅಂತ ಕೇಳಿದರೆ, ಫಾರೆಸ್ಟ್ ನ್ಯಾಚುರಲ್ಲು, ಅದು ಮನುಷ್ಯ ಗಿಡ ಹಾಕಿ ಅಥವಾ ಅದನ್ನು ನೀರೆರೆದು ಬೆಳೆಸಿರುವಂಥ ಸಸ್ಯವರ್ಗ ಅಲ್ಲ. ಆಯಾ ಕ್ಲೈಮೇಟಿಗೆ ತಕ್ಕಂತೆ ಅಲ್ಲಿ ಬೀಳುವಂತಹ ಮಳೆಗೆ ಅನುಕೂಲವಾಗಿ ಆ ಮರ ಗಿಡಗಳು ಬೆಳೆದಿರ್ತವೆ. ಅದನ್ನು ನಾವು ಎಂತ ಕರಿತೀವಿ, ಅರಣ್ಯ ಪ್ರದೇಶ ಅಂತಲೇ ಕರೆಯುವಂಥದ್ದು. ಈಗ ಹೆಚ್ಚು ಮಳೆ ಬೀಳುತ್ತೆ, ಹೆಚ್ಚು ಉಷ್ಣಾಂಶ ಇರುತ್ತೆ, ಆ ಭಾಗದಲ್ಲಿ ಯಾವ ಅರಣ್ಯ ಪ್ರದೇಶ ಕಂಡುಬರುತ್ತೆ ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ಈಗ ಕರಾವಳಿ ಭಾಗಕ್ಕೆ ಫ್ರೆಶ್ ವಾಟರ್ ಇರುತ್ತೆ, ಸಾಲ್ಟ್ ವಾಟರ್ ಇರುತ್ತೆ, ಎರಡು ಮರ್ಜ್ ಆಗ್ತವೆ, ಮಿಕ್ಸ್ ಆಗ್ತವೆ, ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಬೆಳೀತಾವೆ. ಕೆಲವೊಂದು ಬೆಟ್ಟದ ಇಳಿಜಾರಿನಲ್ಲಿ ಒಂದು ಅರಣ್ಯ ಪ್ರದೇಶ ಬೆಳೆಯುತ್ತೆ, ಅದನ್ನು ಶೋಲಾ ಕಾಡುಗಳು ಅಂತಲೂ ಕೂಡ ಕರಿತೀವಿ. ಕ್ಲಿಯರ್. ಮರುಭೂಮಿಯಲ್ಲಿ ಕುರುಚಲು ಗಿಡಗಳು ಕಂಡುಬರ್ತವೆ, ಮಳೆ ಪ್ರಮಾಣ ಕಡಿಮೆ, ಉಷ್ಣಾಂಶ ಬೇರೆ ಜಾಸ್ತಿ ಇರುತ್ತೆ. ಹಾಗಾಗಿ ಭೂಮಿ, ಅದರ ಸ್ಟ್ರಕ್ಚರು, ಅಲ್ಲಿರುವಂಥ ಟೆಂಪ್ರೇಚರು, ಅಲ್ಲಿರುವಂಥ ಪ್ರೆಸಿಪಿಟೇಷನು, ಅಲ್ಲಿರುವಂಥ ಲ್ಯಾಂಡ್ ಫಾರ್ಮ್, ಅದರ ಬೇಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫಾರೆಸ್ಟ್ ಡೆವಲಪ್ ಆಗಿರೋದನ್ನು ನೋಡ್ಬೋದು. ಹಾಗಾಗಿ ಅರಣ್ಯ ಅನ್ನುವಂಥದ್ದು ಒಂದು ನ್ಯಾಚುರಲ್ಲು. ಸಿ ಅಂತ ಇದೆ, ಸಮುದ್ರನೂ ಕೂಡ ಒಂದು ನ್ಯಾಚುರಲ್ ಆಗಿರುತ್ತೆ. ಸಮುದ್ರ ಏನು ಮಾನವ ಕಟ್ಟಿ ನಿಲ್ಲಿಸಿರುವಂಥ ನೀರಾಗತ್ತಾ, ಸಾಧ್ಯತೆ ಇಲ್ಲ. ಹಾಗಾಗಿ ಸಮುದ್ರನೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಅಕ್ವೇರಿಯಂ ಅಂತ ಇದೆ. ಅಕ್ವೇರಿಯಮನ್ನು ಮಾನವ ಮಾಡಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟು ಮರುಭೂಮಿ ಅನ್ನೋಂಥದ್ದು ಮನುಷ್ಯನಿಂದ ಆಗಿರಲ್ಲ, ಅದು ನೇಚರಿಂದ ಆಗಿರೋದು. ಹಾಗಾಗಿ ಇದು ಕೂಡ ನೈಸರ್ಗಿಕವಾಗಿರುತ್ತೆ. ಹಾಗಾದರೆ ನೈಸರ್ಗಿಕವಾಗದೇ ಇರೋದು ಯಾವುದಪ್ಪ ಅಂದರೆ ಅಕ್ವೇರಿಯಂ. ಇದು ಮಾನವನಿಂದ ನಿರ್ಮಿತವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಆರ್ಟಿಫಿಷಿಯಲ್ ಲಿಸ್ಟಲ್ಲಿ ಹಾಕ್ತೀವಿ ನೋಡಿ. ಮಾನವನಿಂದ ನಿರ್ಮಿಸಲಾದ ಕೃತಕ ಪರಿಸರ ವ್ಯವಸ್ಥೆ, ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಏನು ಕರಿತೀವಲ್ಲ, ಪರಿಸರ ವ್ಯವಸ್ಥೆ ಅಂತಲೇ ಕರಿತೀವಿ ನೋಡಿ. ಇಲ್ಲಿ ಜೀವಿಗಳನ್ನು ನಾವು ನೋಡ್ತೀವಿ, ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸೂಕ್ಷ್ಮ ಜೀವಿಗಳಾಗಿರ್ಬೋದು. ಇವುಗಳು ಸುತ್ತಮುತ್ತಲಿನ ನಿರ್ಜೀವ ಅಂಶಗಳು, ನಿರ್ಜೀವ ಅಂದರೆ ಗಾಳಿ, ನೀರು, ಮಣ್ಣು, ಇವು ಇತ್ಯಾದಿಗಳು ಪರಸ್ಪರ ಒಂದಕ್ಕೊಂದು ಏನಾಗಿರ್ತವೆ, ಒಂದು ಎಕೋಸಿಸ್ಟಮಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಇಲ್ಲಿ ಅಕ್ವೇರಿಯಂ ಅನ್ನುವಂಥದ್ದು ಯಾವುದಕ್ಕೆ ಸೇರುತ್ತಪ್ಪ ಅಂದರೆ ಇದು ಆರ್ಟಿಫಿಷಿಯಲಿಗೆ ಕೃತಕವಾಗಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕೃತಕ ಅಂದರೆ ಮಾನವನಿಂದ ನಿರ್ಮಿತವಾಗಿರೋದಾಗಿ ಇರುತ್ತೆ ನೋಡಿ. ಇವು ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಫಿಸಿಕಲ್ ಜಿಯೋಗ್ರಫಿ ಗೊತ್ತಾಯಿತು, ಇಂಡಿಯನ್ ಜಿಯೋಗ್ರಫಿ ಗೊತ್ತಾಯಿತು, ಹಾಗೆ ವರ್ಲ್ಡ್ ಜಿಯೋಗ್ರಫಿನೂ ಕೂಡ ಕಾನ್ಸೆಪ್ಟ್ ಕ್ಲಿಯರ್ ಆಗಿರೋವಂಥದ್ದು.
ಈ ರೀತಿ ಓವರಾಲ್ ಜಿಯೋಗ್ರಫಿಯ ಮೇಲೆ ಪ್ರಶ್ನೆಗಳನ್ನು ಯಾವಾಗಲೂ ಕೇಳ್ತಾ ಇರ್ತಾನೆ. ಇಂತಹ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಇದಕ್ಕಿಂತ ಆಳವಾದಂತಹ ಪ್ರಶ್ನೆಗಳು ಕೂಡ ಇರ್ತವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಅಕಾಡೆಮಿ ವತಿಯಿಂದ ಆನ್ಲೈನ್ ಕೋರ್ಸ್ ಇದೆ. ಆನ್ಲೈನ್ ಕೋರ್ಸನ್ನು ಪರ್ಚೇಸ್ ಮಾಡಿ ಈಗಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಮಗೆ ಈ ಕಾನ್ಸೆಪ್ಟನ್ನು ಹೇಳೋದು ಬಿಟ್ಟರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡಲ್ಲ. ಏನು ನಡಿಬೇಕು ಆ ಕ್ರಿಯೆ ನಡೀತಾನೆ ಇರುತ್ತೆ. ನಿಮ್ಮ ಗೆಲುವು ಅನ್ನೋದೇ ನಮ್ಮ ಗುರಿಯಾಗಿರುತ್ತೆ. ನೀವು ಅಚೀವ್ ಮಾಡಬೇಕು. ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಿ, ಅಪಾಯಿಂಟ್ ಆಗಬೇಕು, ಓದಬೇಕಂತ ಬಹಳ ಕನಸನ್ನು ಕಂಡುಕೊಂಡಿದ್ದೀರಿ. ನಿಮ್ಮ ಪೇರೆಂಟು ಕೂಡ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ನೀವು ಹಾರ್ಡ್ ವರ್ಕ್ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಹಾರ್ಡ್ ವರ್ಕ್ ಮಾಡಿ. ನಮ್ಮ ವೀಡಿಯೋಸ್ಗಳನ್ನು ನೀವು ವಾಚ್ ಮಾಡ್ತಾ ಇರ್ರಿ. ನೋಡಿ, ನೀವು ಆನ್ಲೈನ್ ಕೋರ್ಸ್ ತೊಗೊಂಡಾಗಲೂ ಕೂಡ ಅಷ್ಟೇ, ಕಾನ್ಸೆಪ್ಟ್ ಬಿಟ್ಟು ನಾವು ಹೊರ ಪ್ರಪಂಚಕ್ಕೆ ನಿಮಗೆ ಕರ್ಕೊಂಡು ಹೋಗಲ್ಲ. ವಿಷಯ ಆಯಿತು, ನಮ್ಮ ಕಾನ್ಸೆಪ್ಟ್ ಆಯಿತು, ಅಷ್ಟರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀವಿ. ಅದನ್ನು ತಿಳ್ಕೊಳ್ತಾ ಹೋಗಿ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆಫ್ಲೈನ್ ಕೋರ್ಸನ್ನು PC-ಗೆ ನಾವು ಆಫ್ಲೈನ್ ಕೋರ್ಸು ಮಾಡ್ತಾಯಿದ್ದೀವಿ. ಆಫ್ಲೈನಿಗೆ ಬರುವಂಥ ಯಾರು ನಿಮ್ಮ ಸ್ನೇಹಿತರು ಅಥವಾ ನೀವು ಬರಬೇಕಂತ ಅಂದ್ಕೊಂಡ್ರೆ ಇಲ್ಲೇ ಶಿವಮೊಗ್ಗ ಸ್ಪರ್ಧಾ ಕರ್ನಾಟಕಕ್ಕೆ ಬಂದು ಅಡ್ಮಿಷನ್ ತೊಗೋಬೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.